ರೆಡಿ ಅಲ್ಲ? ಕೊಟ್ಟೆ ಇದು ಸ್ವಲ್ಪ ಡಿಲೇ ಇದೆ. ಸ್ಕ್ರೀನ್ ಬರ್ತದೆ ಅಂತ ಎಷ್ಟು ನೋಡಿ ಆಯ್ತಾ. ಈಗ ನಾನು ಪ್ರಾಜೆಕ್ಟ್ ಸ್ಕ್ರೀನ್ಗೆ ಬಂದೆ. ಪ್ರಾಜೆಕ್ಟ್ ಸ್ಕ್ರೀನ್ ಕಾಣ್ತಾ ಇದೆ. ಓಕೆ ಸರಿ ನೋಡಿ. ಸರಿ ಯಾರಾದ್ರೂ ಒಬ್ಬರು ಹಾಕ್ತೀರಾ? ಅದು ಉಳ್ದದ ನಾನು ನೋಡ್ಕೊಳ್ತೇನೆ ಜಸ್ಟ್ ಒಂದು. ಓಕೆ ಐ ವಿಲ್ ಕಟ್. ಓಕೆ ಬೈ ಬೈ. Hello guys, good evening. So first of all, ellarigu namaskara. So this is Manikanta from Micro Degree. I am a co-founder and a content head Micro Degree ಅಲ್ಲಿ. So ಇಲ್ಲಿ ಬಂದವರಿಗೆ ಎಲ್ಲರಿಗೂ ನಮಸ್ಕಾರವನ್ನು ಹೇಳ್ತಿದ್ದೇನೆ. So we are going to start a series on ಜಾವಾಸ್ಕ್ರಿಪ್ಟ್ ಪ್ರಾಜೆಕ್ಟ್ಸ್. ಒಂದು ಪ್ರಾಜೆಕ್ಟ್ ಬಿಲ್ಡ್ ಮಾಡಿ ಹೇಗೆ ಮುಂದೆ ಹೋಗ್ಬೋದು ಎಂಬಿರೋ ಒಂದು ಕಾನ್ಸೆಪ್ಟ್ ಅನ್ನು ನಾವು ತರ್ತಿದ್ದೇವೆ. ಸೊ ನನ್ನ ಪ್ರಕಾರ ಒಂದು ಲ್ಯಾಂಗ್ವೇಜ್ ಅಥವಾ ಕಾನ್ಸೆಪ್ಟ್ ಅನ್ನು ಕಲಿಯುವುದು ಹೇಗೆ ಅಂತ ಹೇಳಿದ್ರೆ ಬೈ ಡೂಯಿಂಗ್ ಪ್ರಾಜೆಕ್ಟ್ಸ್. ಸೊ ಥಿಯರಿಟಿಕಲ್ ನಿಮ್ಗೆ ಎಷ್ಟೇ ನಾಲೆಜ್ ಇರಬಹುದು, ಆದ್ರೆ ಇಫ್ ಯು ಡೋಂಟ್ ಪುಟ್ ದ್ಯಾಟ್ ಟು ಪ್ರಾಕ್ಟೀಸ್ ಅಥವಾ ಇಫ್ ಯು ಡೋಂಟ್ ಪುಟ್ ದ್ಯಾಟ್ ಟು ಅ ಪ್ರಾಜೆಕ್ಟ್ ಆರ್ ಟು ಯುವರ್ ಐಡಿಯಾಸ್ ಇನ್ ಟು ರಿಯಾಲಿಟಿ, ನಿಮ್ಗೆ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಗ್ರಾಸ್ಪ್. ಸೊ ಆ ನಿಟ್ಟಿನಲ್ಲಿ what we thought is that why can't we do a series of projects? So it might be weekly ಆಗಿರಬಹುದು ಅಥವಾ alternate days ಆಗಿರಬಹುದು or anything, but we are trying to come up with like a project based approach ಎಲ್ಲಿ ನಾವು live coding ಮಾಡ್ತಾ ಇದ್ದೇವೆ. Okay, so we are going absolutely live and we are coding it from scratch ಇಂದ coding ಮಾಡಿಬಿಟ್ಟು
ಒಂದು ಚಿಕ್ಕ ಚಿಕ್ಕ ಅಪ್ಲಿಕೇಶನ್ಸ್ ಅನ್ನು ಬಿಲ್ಡ್ ಮಾಡ್ತಾ ಮಾಡ್ತಾ ವಿ ಆರ್ ಟ್ರೈಂಗ್ ಟು ಬಿಲ್ಡ್ ಎಕೋಸಿಸ್ಟಮ್ ಹಿಯರ್, ಒಂದು ಎಕೋಸಿಸ್ಟಮ್ ಬಿಲ್ಡ್ ಮಾಡ್ತಿದ್ದೇವೆ ಸೊ ದಟ್ ಯು ಗೈಸ್ ಕ್ಯಾನ್ ಬಿ ಬೆನಿಫಿಟೆಡ್ ಫ್ರಮ್ ದಿಸ್. ಓಕೆ, ಸೊ ಈ ಪರ್ಟಿಕ್ಯುಲರ್ ಇನ್ಸ್ಟೆನ್ಸ್ ಅಲ್ಲಿ ವಿ ಆರ್ ಟ್ರೈಂಗ್ ಟು, ನಾವು ಒಂದು ಚಿಕ್ಕ ಪ್ರಾಜೆಕ್ಟ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಆ ಚಿಕ್ಕ ಪ್ರಾಜೆಕ್ಟ್ ಇಂದ ಹಿಡ್ಕೊಂಡ್ಬಿಟ್ಟು ವಿ ಆರ್ ಟ್ರೈಂಗ್ ಟು ಗೋ ಲೈಕ್ ವಿ ಆರ್ ಬಿಲ್ಡಿಂಗ್ ಆನ್ ಟಾಪ್ ಆಫ್ ಎವ್ರಿ ಸ್ಟೆಪ್. ಸೊ ಇವತ್ತು ನಾವು ಏನ್ ಬಿಲ್ಡ್ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ, ಸೊ ವಿ ಆರ್ ಗೋಯಿಂಗ್ ಟು ಬಿಲ್ಡ್ ಅ ಟು ಡೂ ಲಿಸ್ಟ್. ಸೊ ಸಿಂಪಲ್ ಆಗಿರುವಂತಹ ಒಂದು ಟು ಡೂ ಲಿಸ್ಟ್ ಅಪ್ಲಿಕೇಶನ್ ಅನ್ನು ನಾವು ಹೇಗೆ ಸ್ಕ್ರಾಚ್ ಇಂದ ಬಿಲ್ಡ್ ಮಾಡಬಹುದು. ಸೊ ವಿ ಹ್ಯಾವ್ ಅ ಸರ್ಟನ್ ಟೈಮ್ ಲೈನ್. ನಾವು ಒಂದು 1 hour ಆರ್ 1 hour 15 minutes ಟೈಮ್ ತಕೊಂಡು ಹೌ ವಿ ಕ್ಯಾನ್ ಬಿಲ್ಡ್ ದಿಸ್ ಆಫ್. ಸೊ ಅದನ್ನು ಹೇಗೆ ಬಿಲ್ಡ್ ಮಾಡಬಹುದು ಎಂಬುದಾಗಿ ಜಸ್ಟ್ ನಾವು ನೋಡೋಣ. ಓಕೆ, ಸೊ ಜಸ್ಟ್ ನಾವು ಪ್ರಾಜೆಕ್ಟ್ ಇದೊಂದು ಡೆಮೋ ನೋಡೋಣ, ಹೇಗೆ ಈ ಪ್ರಾಜೆಕ್ಟ್ ಬಿಲ್ಡ್ ಮಾಡಬಹುದು ಅಂತ. ಸೊ ಇಟ್ಸ್ ಅ ಸಿಂಪಲ್ ಟು ಡೂ ಲಿಸ್ಟ್ ಅಪ್ಲಿಕೇಶನ್. ಇಲ್ಲಿ ಏನಿದೆ, ಒಂದು ಚಿಕ್ಕ ಒಂದು ಇನ್ಪುಟ್ ಬಾಕ್ಸ್ ಇದೆ. ಈ ಇನ್ಪುಟ್ ಬಾಕ್ಸ್ ಅಲ್ಲಿ ಯು ಕ್ಯಾನ್ ರೈಟ್ wake up at 6. Okay, wake up at 6. So this is first to do which I have to do, which I normally ಮಾಡಲ್ಲ. ಇದು 6 o'clock ಎದ್ದೇಳೋದು. when I add I get it down, ನನಗೆ ಇದು ಕೆಳಗೆ ಡಾಮ್ ಅಲ್ಲಿ ರೆಪ್ರೆಸೆಂಟ್ ಆಗುತ್ತೆ wake up at 6 ಅಂತ. ಓಕೆ, ಸೊ ಇನ್ನೊಂದು ಟು ಡೂ ಹಾಕ್ತೇನೆ ನಾನು, have breakfast. ಓಕೆ, I woke up at 6. ನಾನು ಟು ಡೂ ಮಾಡ್ತಿದ್ದೇನೆ, ನಾನು ನಾಳೆ ಟು ಡೂ ಮಾಡ್ತಿದ್ದೇನೆ. ಸೊ wake up at 6, ನಾನು 6 ಗಂಟೆಗೆ ವೇಕಪ್ ಆಗಬೇಕು. ಅದಾದ ನಂತರ ಐ ಆಮ್ ಹ್ಯಾವಿಂಗ್ ಅ ಬ್ರೇಕ್ಫಾಸ್ಟ್, ಅದನ್ನು ಟು ಡೂ ಮಾಡಿದೆ. ದೆನ್ ಜಂಪ್ ಟು ವರ್ಕ್. ಸೊ ನನ್ನ ಥರ್ಡ್ ಮೇನ್ ಪ್ರಯಾರಿಟಿ ಕೆಲಸ ನಾಳೆ ಏನು ಅಂತ ಹೇಳಿದ್ರೆ ಐ ಹ್ಯಾವ್ ಟು ಗೆಟ್ ಇನ್ ಟು ವರ್ಕ್. ಸೊ ಅದನ್ನು ನಾನು ಆಡ್ ಮಾಡ್ತಿದ್ದೇನೆ. ಸೊ ಐ woke up at 6, ಐ ಹ್ಯಾಡ್ ಬ್ರೇಕ್ಫಾಸ್ಟ್, ಅದಾದ ನಂತರ ಐ ಆಮ್ ಟ್ರೈಂಗ್ ಟು ಜಂಪ್ ಟು ವರ್ಕ್. ಈಗ ನಾನು ನಾಳೆ ಬೆಳಿಗ್ಗೆ 6 ಗಂಟೆಗೆ ಎದ್ರೆ, ಇಫ್ ಐ ವೇಕ್ ಅಪ್ at 6, ನಾನೇನ್ ಮಾಡ್ತೇನೆ ಅಂತ ಹೇಳಿದ್ರೆ ನನ್ನ ಟು ಡೂ ಅನ್ನು ನಾನು ಕಂಪ್ಲೀಟ್ ಮಾಡ್ತೇನೆ. ಸೊ ದಿಸ್ ನಾನು 6 ಗಂಟೆಗೆ ಎದ್ದೆ. ಸೊ 6 ಗಂಟೆಗೆ ಎದ್ದದ್ದನ್ನು ನಾನು ಕಂಪ್ಲೀಟ್ ಮಾಡಿದ್ದು ಹೇಗೆ, ಐ ಜಸ್ಟ್ ಡಿಡ್ ಅ ಸ್ಲಾಶ್ ಅಥವಾ ಸ್ಟ್ರೈಕ್ ಔಟ್ ಮಾಡಿದೆ. ಅದನ್ನು ಸ್ಟ್ರೈಕ್ ಔಟ್ ಮಾಡಿ ಅದರ ಕಲರ್ ಅನ್ನು ಫೇಡ್ ಮಾಡಿದ್ವಿ. ಸೊ ದಾಟ್ ಮೀನ್ಸ್ ನನ್ನ ಟು ಡೂ ಕಂಪ್ಲೀಟ್ ಆಗಿದೆ. ಸೊ ಇನ್ನೊಂದು, ನನ್ಗೆ ಆ ದಿನ ಬ್ರೇಕ್ಫಾಸ್ಟ್ ಬೇಡ. ಓಕೆ, ಥಿಂಕ್ ಮಾಡಿ, ಇಟ್ಸ್ ವೆರಿ ಡಿಫಿಕಲ್ಟ್ ಟು ಹ್ಯಾವ್ ಅ ಡೇ ವಿದೌಟ್ ಬ್ರೇಕ್ಫಾಸ್ಟ್, ಬಟ್ ಜಸ್ಟ್ ಥಿಂಕ್ ದಟ್ ನಂಗೆ ಆ ದಿನ ಬ್ರೇಕ್ಫಾಸ್ಟ್ ಬೇಡ ಅಂತ ಆಯ್ತು. ಸೊ ನಾನು ಇದನ್ನ ಏನ್ ಮಾಡಿದೆ, ಡಿಲೀಟ್ ಮಾಡಿದೆ. ಸೊ ಬ್ರೇಕ್ಫಾಸ್ಟ್ ಏನಾಯ್ತು ಅಂತ ಹೇಳಿದ್ರೆ ಡಿಲೀಟ್ ಆಗುತ್ತೆ. ಸೊ ನಿಮ್ಮ ಡಾಮ್ ಇಂದ ಬ್ರೇಕ್ಫಾಸ್ಟ್ ಡಿಲೀಟ್ ಆಗುತ್ತೆ. ಅದಾದ ನಂತರ ನಾನು ಐ ವಿಲ್ ಜಂಪ್ ಟು ವರ್ಕ್, ನಾನು ವರ್ಕ್ ಅನ್ನು ಸ್ಟಾರ್ಟ್ ಮಾಡ್ತೇನೆ. ಈಗ ಇದು ಎಲ್ಲ ತೋರಿಸುತ್ತೆ. ನಾವು ಇಫ್ ಐ ವಾಂಟ್ ಫಿನಿಶ್ಡ್ ಒನ್, ನನಗೆ ಫಿನಿಶ್ಡ್ ಒನ್ ಮಾತ್ರ ಬೇಕಿದೆ. ನಾನು ಯಾವ್ದೆಲ್ಲ ಟು ಡೂ ಮಾಡಿದ್ದೇನೆ ಅದರಲ್ಲಿ ಯಾವ್ದೆಲ್ಲ ಕಂಪ್ಲೀಟ್ ಆಗಿದೆ ಅದನ್ನ ನೋಡ್ಬೇಕು ಅಂತಿದ್ರೆ ನಾನು ಫಿನಿಶ್ಡ್ ಟ್ಯಾಬಿಗೆ ಹೋಗ್ತೇನೆ ಅಂಡ್ ಐ ವಿಲ್ ಗೆಟ್ ಓನ್ಲಿ ದಟ್ ಪರ್ಟಿಕ್ಯುಲರ್ ಫಿನಿಶ್ಡ್ ಒನ್. ಇಫ್ ಐ ಗೋ ಟು yet to ಅಂತ ಹೇಳಿದ್ರೆ ನಾನು ಇನ್ನೂ ಮಾಡ್ಲಿಕ್ಕಿದೆ ಆ ಟು ಡೂ ಅನ್ನು ಅಥವಾ ವರ್ಕ್ ಅನ್ನು ಇನ್ನೂ ಮಾಡ್ಲಿಕ್ಕಿದೆ ಅಂತ ಹೇಳಿದ್ರೆ ಯು ವಿಲ್ ಗೆಟ್ ವಿಚ್ ಎವರ್ ದಿ ಅನ್ಕಂಪ್ಲೀಟೆಡ್ ಒನ್. ಅನ್ಕಂಪ್ಲೀಟೆಡ್ ಒನ್ ಇಲ್ಲಿ ಸಿಗುತ್ತೆ, ಫಿನಿಶ್ಡ್ ಒನ್ ಇಲ್ಲಿ ಸಿಗುತ್ತೆ, ಎಲ್ಲದರಲ್ಲಿ ನನ್ಗೆ ಇರುವಂತಹ ಎಲ್ಲಾ ಟು ಡೂ ಸಿಗುತ್ತೆ. ಸೊ ಈ ಅಪ್ಲಿಕೇಶನ್ ಅನ್ನು ನಾವು ಬಿಲ್ಡ್ ಮಾಡ್ತಿದ್ದೇವೆ. ವೆರಿ ವೆರಿ ಸಿಂಪಲ್ ಅಪ್ಲಿಕೇಶನ್ ಗೈಸ್. ಸೊ ನಿಮ್ಗೆ ಇದನ್ನು ಬಿಲ್ಡ್ ಮಾಡಬಹುದು. ಇದೇ ತರ ಇರುವಂತಹ ಈ ಅಪ್ಲಿಕೇಶನ್ ಅನ್ನು ಜಸ್ಟ್ ರೆಫರೆನ್ಸ್ ಆಗಿ ಇಟ್ಕೊಂಡು ಯು ಕ್ಯಾನ್ ಬಿಲ್ಡ್ ಸಮ್ ಅದರ್ ಅಪ್ಲಿಕೇಶನ್ಸ್ ಟು. ಸೊ ಓಕೆ, ಸೊ ದಿಸ್ ಈಸ್ ಟು ಡಿಲೀಟ್ ಅಂಡ್ ದಿಸ್ ಈಸ್ ಟು ಅನ್ಚೆಕ್ ಅಗೇನ್. ಸೊ ಕಂಪ್ಲೀಟ್ ಆದದನ್ನು ಅನ್ಕಂಪ್ಲೀಟ್ ಯು ಕ್ಯಾನ್ ಡೂ ಕಂಪ್ಲೀಟ್ ಅಂಡ್ ಯು ಕ್ಯಾನ್ ಟೇಕ್ ಇಟ್ ಬ್ಯಾಕ್. ಕಂಪ್ಲೀಟ್ ಮಾಡಬಹುದು, ಅನ್ಕಂಪ್ಲೀಟ್ ಮಾಡಬಹುದು. ಅದೇ ತರ ಅದನ್ನು ಡಿಲೀಟು ಮಾಡಬಹುದು. ಸೇಮ್ ವೇ ಯು ಕ್ಯಾನ್ ಆಡ್ ಹೌ ಮಚ್ ಎವರ್ ಯು ವಾಂಟ್. ಓಕೆ, ಎಷ್ಟು ಬೇಕು ಯು ಕ್ಯಾನ್ ರೈಟ್. ಓಕೆ, ಸೊ ದಿಸ್ ಇಸ್ ವಾಟ್ ವಿ ಆರ್ ಗೋಯಿಂಗ್ ಟು ಬಿಲ್ಡ್ ಗೈಸ್. ನಾವು ಇದನ್ನು ಸ್ಕ್ರಾಚ್ ಇಂದ, ಅಬ್ಸಲ್ಯೂಟ್ ಸ್ಕ್ರಾಚ್ ಇಂದ ಬಿಲ್ಡ್ ಮಾಡ್ತಾ ಇದ್ದೇವೆ. ಸೊ ವಿದೌಟ್ ಫರ್ದರ್ ಐ ಡು, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಗೈಸ್, ಹೈಲಿ ರೆಕಮೆಂಡ್ ಮಾಡ್ತಿದ್ದೇನೆ. ಪ್ಲೀಸ್ ಇಫ್ ಯು ಲೈಕಿಂಗ್ ದಿಸ್ ಕಂಟೆಂಟ್, ನೀವು ಜಸ್ಟ್ ನಮ್ಮ ಲೈಕ್ ಬಟನ್ ಅನ್ನು ಸ್ಮ್ಯಾಶ್ ಮಾಡಿ. ಸೊ ದಟ್ ವಿಲ್ ಡೂ ಅ ಲಾಟ್ ಆಫ್ ಗುಡ್ ಫಾರ್ ಅಸ್. ಜಸ್ಟ್ ಲೈಕ್ ಇಟ್, ದಟ್ಸ್ ದ ಓನ್ಲಿ ಫೇವರ್ ವಿಚ್ ವಿ ವಾಂಟ್. ಸೊ ನಮ್ಮ ಕಡೆಯಿಂದ ಇನ್ನಷ್ಟು ಫ್ರೀ ಕಂಟೆಂಟ್ ನಿಮ್ಗೆ ಚಿಕ್ಕ ಚಿಕ್ಕ ಅಪ್ಲಿಕೇಶನ್ಸ್ ಮುಖಾಂತರ ನಾವು ಕೊಡ್ಲಿಕ್ಕೆ ಬಯಸ್ತಿದ್ದೇವೆ. ಸೊ ವಿದೌಟ್ ಫರ್ದರ್ ಐ ಡು, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ನಾನು ನನ್ನ ಪ್ರಾಜೆಕ್ಟ್ ಫೋಲ್ಡರ್ಗೆ ಹೋಗ್ತೇನೆ. ಸೊ ಐ ಹ್ಯಾವ್ ಎಂಟಿ ಫೋಲ್ಡರ್ ಇದೆ ಇಲ್ಲಿ, ಜಸ್ಟ್ ಅ ಫೋಲ್ಡರ್. ಓಕೆ, ಯೂಟ್ಯೂಬ್ ಲೈವ್ ಅಂತ ಹೇಳಿ ಒಂದು ಫೋಲ್ಡರ್ ಮಾಡಿದೆ ನಾನು, ಲೈವ್ ಸೆಷನ್ 1. ಸೊ ಅಲ್ಲಿ ಏನ್ ಮಾಡ್ತಿದ್ದೇನೆ ಅಂತ ಹೇಳಿದ್ರೆ, ಫಸ್ಟ್ ಆಗಿ ನಾನೊಂದು ಫೈಲ್ ಕ್ರಿಯೇಟ್ ಮಾಡ್ತಿದ್ದೇನೆ, index.html. ಸೊ ಐ ಹೋಪ್ ದಟ್ ಯು ಗೈಸ್ ನೋ index.html, HTML, CSS ಗೊತ್ತಿದೆ ಅಂತ ತಿಳ್ಕೊಳ್ತಿದ್ದೀನಿ. ಸೊ ಗೊತ್ತಿಲ್ಲದವರಿಗೆ HTML ಅಲ್ಲಿ ಏನು ನಾವು ಬರಿತೇವೆ ಅದು ನಿಮ್ಮ ಸ್ಕ್ರೀನ್ ಅಲ್ಲಿ ಬರುತ್ತೆ. HTML ನಾವು ಏನ್ ಬರಿತೇವೆ ದಟ್ ವಿಲ್ ಗೆಟ್ ಇಟ್ ಆನ್ ಟು ದ ಸ್ಕ್ರೀನ್. ಸೊ HTML ಅಲ್ಲಿ ನಾವು ನಮ್ಮ ಬಾಯ್ಲರ್ ಪ್ಲೇಟ್ ಕೋಡ್ ಅನ್ನು ಬರೆಯುವ. ಸೊ ಬಾಯ್ಲರ್ ಪ್ಲೇಟ್ ಕೋಡ್ ಅಂತ ಹೇಳಿದ್ರೆ ಆಲ್ ದೀಸ್ ಆಸ್ಪೆಕ್ಟ್ಸ್.
ಸ್ಕ್ರೀನ್ ಅಲ್ಲಿ ನಿಮ್ಗೆ ಏನೇನು ಕಾಣ್ತಿದೆ ಅದು ನಿಮ್ಮ ಬಾಯ್ಲರ್ ಪ್ಲೇಟ್. ಇಫ್ ಐ ರಿಫ್ರೆಶ್, ಸಿನ್ಸ್ ಇಟ್ ಇಸ್ ಜಾವಾ ಸ್ಕ್ರಿಪ್ಟ್, ಇದು ಹೋಗುತ್ತೆ. ಯಾಕಂತ ಹೇಳಿದ್ರೆ ಇದರಲ್ಲಿ ಡೇಟಾ ಬೇಸ್ ಯಾವುದೂ ಇಲ್ಲ, ಸೊ ಡೇಟಾ ಎಲ್ಲಿ ಕೂಡ ಸ್ಟೋರ್ ಆಗ್ಲಿಲ್ಲ. ಸೊ ಅದಕ್ಕೋಸ್ಕರ ರಿಫ್ರೆಶ್ ಮಾಡಾಗ ಹೋಗುತ್ತೆ, ಬಿಕಾಸ್ ಜಾವಾ ಸ್ಕ್ರಿಪ್ಟ್ ರನ್ಸ್ ಇನ್ಸೈಡ್ ದ ಸರ್ವರ್ ಒಳಗೆ ರನ್ ಆಗುತ್ತೆ. ಸೊ ಜಾವಾ ಸ್ಕ್ರಿಪ್ಟ್ ಇದು ಇನ್ನಷ್ಟು ಇಂಪಾರ್ಟೆನ್ಸ್ ನಾವು ಮಾಡ್ತಾ ಮಾಡ್ತಾ ವಿಲ್ ಲೆಟ್ ಯು ನೋ. ಓಕೆ, ನಾವು ಮಾಡ್ತಾ ಹೋಗುವಾಗ ಐ ವಿಲ್ ಟೆಲ್ ಯು ಸಮ್ ಆಫ್ ದ ಫೀಚರ್ಸ್ ವಾಟ್ ಜಾವಾ ಸ್ಕ್ರಿಪ್ಟ್ ಕ್ಯಾನ್ ಡು. ಸೊ ನಮ್ಮ ಪೇಜ್ ಲೋಡ್ ಆಗುವಾಗ ವಿ ಹ್ಯಾಡ್ ಸೋ ಮಚ್ ಆಫ್ ಸ್ಟಫ್ ಇನ್ ದ ಸ್ಕ್ರೀನ್, ಇಷ್ಟು ವಿಷಯ ನಮ್ಮ ಸ್ಕ್ರೀನ್ ಅಲ್ಲಿ ಇತ್ತು. ಸೊ ವಾಟ್ ವಿ ಆರ್ ಟ್ರೈಂಗ್ ಟು ಡೂ, ಇದನ್ನು ಹವೆವರ್ ವಿ ಆರ್ ಟ್ರೈಂಗ್ ಟು ಗೆಟ್ ಇಟ್ ಡನ್ ಆನ್ ಅವರ್ ಸ್ಕ್ರೀನ್. ಓಕೆ, ನಾವು ಅದನ್ನು ನಮ್ಮ ಸ್ಕ್ರೀನಿಗೆ ಹೇಗೆ ಪ್ರಿಂಟ್ ಮಾಡಬಹುದು ಎಂಬುದಾಗಿ ನೋಡೋಣ. ಸೊ ಫಸ್ಟ್ ಆಗಿ index.html. ಸೊ HTML ಅಲ್ಲಿ ನಾವು ಏನ್ ಕೋಡ್ ಬರೀತೇವೆ ಆ ಕೋಡ್ ನಿಮ್ಮ ಬ್ರೌಸರ್ ಅಲ್ಲಿ ರೆಂಡರ್ ಆಗುತ್ತೆ. ವೆರಿ ವೆರಿ ಸಿಂಪಲ್. ಓಕೆ, ಅದ್ರಲ್ಲಿ ಏನು ಡಿಫರೆನ್ಸ್ ಇಲ್ಲ, ಏನು ಕಷ್ಟ ಇಲ್ಲ. ಸೊ ಟು ಗೆಟ್ ಸ್ಟಾರ್ಟೆಡ್ ವಿತ್, ಹೈಲಿ ರೆಕಮೆಂಡ್ ಮಾಡುತ್ತಿರುವ ಒಂದು ಕೋಡ್ ಎಡಿಟರ್ ಏನು ಅಂತ ಹೇಳಿದ್ರೆ ನಾನು VS ಕೋಡ್ ಅನ್ನು ಯೂಸ್ ಮಾಡ್ತಿದ್ದೇನೆ. ಓಕೆ, ಇಟ್ ಇಸ್ ಕಾಲ್ಡ್ as ವಿಜುವಲ್ ಸ್ಟುಡಿಯೋ ಕೋಡ್. ಓಕೆ, ಸೊ ನಿಮ್ಗೆ ಈ ಕೋಡ್ ಎಡಿಟರ್ ಇಲ್ಲದಿದ್ರೆ ಡೌನ್ಲೋಡ್ ಮಾಡಬಹುದು. ಅದಕ್ಕೆ ಬೇಕಾಗಿರುವಂತಹ ಲಿಂಕ್ ಅನ್ನು we will share it in the chat later on. Okay, so you can go here and just type. ಯಾಕೆ ನಾನು VS ಕೋಡ್ ಅನ್ನು ರೆಕಮೆಂಡ್ ಮಾಡ್ತಿದ್ದೇನೆ ಅಂತ ಹೇಳಿದ್ರೆ ಇದರಲ್ಲಿ ಡಿಫರೆಂಟ್ ಎಕ್ಸ್ಟೆನ್ಷನ್ಸ್ ಹಾಗೂ ವೆರೈಟಿ ಆಗಿರುವಂತಹ, ಯು ಹ್ಯಾವ್ ಲಾಟ್ಸ್ ಆಫ್ ಎಕ್ಸ್ಟೆನ್ಷನ್ಸ್ ಹಿಯರ್. ಎಕ್ಸ್ಟೆನ್ಷನ್ಸ್ ಅಲ್ಲದೆ ಇದರಲ್ಲಿ ಎಮಿಟ್ ಎಂಬ ಒಂದು ರಿಯಲಿ ಕೂಲ್ ಎಕ್ಸ್ಟೆನ್ಷನ್ ಇದೆ. ಅದರಲ್ಲಿ ಏನ್ ಮಾಡಬಹುದು ಅಂತ ಹೇಳಿದ್ರೆ ಇಫ್ ಯು ಟೈಪ್ ಜಸ್ಟ್ ಟ್ಯಾಬ್ ಅಂಡ್ ಎಕ್ಸ್ಕ್ಲಮೇಷನ್ ಮಾರ್ಕ್ ಅಂಡ್ ಟ್ಯಾಬ್ ವಿಲ್ ಗೆಟ್ ದ ಸ್ನಿಪ್ಪೆಟ್. ನಮ್ಗೆ ಇಲ್ಲಿ ಸ್ನಿಪ್ಪೆಟ್ ಬರುತ್ತೆ. ಓಕೆ, ಜಸ್ಟ್ ಎಕ್ಸ್ಕ್ಲಮೇಷನ್ ಮಾರ್ಕ್ ಅಂಡ್ ಟ್ಯಾಬ್ ಬರೆಯುವಾಗ ನಾವು ಇಷ್ಟು ಬಾಯ್ಲರ್ ಪ್ಲೇಟ್ ಕೋಡ್ ಬರಿಬೇಕಾದ ಅವಶ್ಯಕತೆ ಇಲ್ಲ. ಇದು ಆಲ್ರೆಡಿ ನಮಗೆ VS ಕೋಡ್ ಬರೆದು ಕೊಡುತ್ತೆ. ಓಕೆ, ಸೊ ವಾಟ್ ಐ ನೀಡ್ ಟು ಡೂ, ರಿಮೂವ್ ಮಾಡಿ ಎಕ್ಸ್ಕ್ಲಮೇಷನ್ ಟ್ಯಾಬ್. ಓಕೆ, ಸೊ ಇಲ್ಲಿ ಟೈಟಲ್ ಅನ್ನು ಚೇಂಜ್ ಮಾಡುವ. ಸೊ ವಾಟ್ ಇಸ್ ದ ಟೈಟಲ್ ವಿ ವಾಂಟ್ ಹಿಯರ್, ಟು ಡೂ ಲಿಸ್ಟ್. ಟು ಡೂ ಲಿಸ್ಟ್ ಎಂಬ ಟೈಟಲ್ ನಮಗೆ ಬೇಕಿದೆ. ಸೊ ಇದನ್ನು ಈ ಪರ್ಟಿಕ್ಯುಲರ್ HTML ಫೈಲ್ ಅನ್ನು ಬ್ರೌಸರ್ ಅಲ್ಲಿ ಹೇಗೆ ರನ್ ಮಾಡುವುದು ಅಂತ. ನೆಕ್ಸ್ಟ್ ಕ್ವಶನ್ ಇಸ್ ಹೌ ಟು ರನ್ ದಿಸ್ ಇನ್ಸೈಡ್ ದ ಬ್ರೌಸರ್. ಸೊ ಏನ್ ಮಾಡುದು ಅಂತ ಹೇಳಿದ್ರೆ ಜಸ್ಟ್ ರೈಟ್ ಕ್ಲಿಕ್ ನಿಮ್ಗೆ ಓಪನ್ ವಿತ್ ಲೈವ್ ಸರ್ವರ್ ಅಂತ ಸಿಗುತ್ತೆ. ಇನ್ ಕೇಸ್ ಈ ಓಪನ್ ವಿತ್ ಲೈವ್ ಸರ್ವರ್ ನಿಮ್ಗೆ ಸಿಗ್ಲಿಲ್ಲ ಅಂತಿದ್ರೆ ಜಸ್ಟ್ ಗೋ ಟು ದಿಸ್ ಪ್ಯಾನಲ್, ಎಕ್ಸ್ಟೆನ್ಷನ್ ಗೆ ಹೋಗಿ ಆ ಎಕ್ಸ್ಟೆನ್ಷನ್ ಅಲ್ಲಿ ಲೈವ್ ಸರ್ವರ್ ಅಂತ ಸಿಗುತ್ತೆ ನಿಮ್ಗೆ. ಲೈವ್ ಸರ್ವರ್ ಅನ್ನು ಇಲ್ಲಿ ಇನ್ಸ್ಟಾಲ್ ಮಾಡಿದ್ರೆ ಆಯ್ತು. ಐ ಹ್ಯಾವ್ ಆಲ್ರೆಡಿ ಇನ್ಸ್ಟಾಲ್, ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೇನೆ. ಸೊ ಅದಕ್ಕೋಸ್ಕರ ನನಗೆ ಅನ್ಇನ್ಸ್ಟಾಲ್ ಅಂತ ಬರ್ತಾ ಇದೆ. ಇನ್ ಕೇಸ್ ನೀವು ಮಾಡ್ಲಿಲ್ಲ ಅಂತಿದ್ರೆ ನಿಮ್ಗೆ ಇಲ್ಲಿ ಇನ್ಸ್ಟಾಲ್ ಅಂತ ಬರುತ್ತೆ, ಜಸ್ಟ್ ಅದನ್ನು ಇನ್ಸ್ಟಾಲ್ ಮಾಡಿ, ದಟ್ಸ್ ಇಟ್. ಓಕೆ, ಇನ್ಸ್ಟಾಲ್ ಮಾಡಿದ ನಂತರ ರಿಫ್ರೆಶ್ ಮಾಡಿ, ಜಸ್ಟ್ ಯು ವಿಲ್ ಗೆಟ್ ರೈಟ್ ಕ್ಲಿಕ್ ಓಪನ್ ವಿತ್ ಲೈವ್ ಸರ್ವರ್ ಅಂತ ಬರುತ್ತೆ. ಓಪನ್ ವಿತ್ ಲೈವ್ ಸರ್ವರ್. ಸೊ ಕ್ಲಿಕ್ ಆನ್ ದಿಸ್. ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಈ ಅಪ್ಲಿಕೇಶನ್ ಬ್ರೌಸರ್ ಅಲ್ಲಿ ರನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಡಿಫಾಲ್ಟ್ ಪೋರ್ಟ್ ನಂಬರ್ ಅಲ್ಲಿ ನಿಮ್ಮ ಅಪ್ಲಿಕೇಶನ್ ಬ್ರೌಸರ್ ಅಲ್ಲಿ ರನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಕೂಲ್. ಸೊ ಫಸ್ಟ್ ಸ್ಟೆಪ್ ಅನ್ನು ನಾವು ಮಾಡಿ ಆಯ್ತು. ಸೊ ಟು ಡೂ ಲಿಸ್ಟ್ ಅಂತ ಟೈಟಲ್ ಕೊಟ್ಟಿದ್ವಿ ನೋಡಿ, ಟು ಡೂ ಲಿಸ್ಟ್ ಎಂಬ ಟೈಟಲ್ ನಿಮ್ಮ ಟೈಟಲ್ ಅಲ್ಲಿ ಬರುತ್ತೆ. ಓಕೆ, ನೈಸ್. ಸೊ ನೆಕ್ಸ್ಟ್ ಏನಂತ ಹೇಳಿದ್ರೆ ಜಸ್ಟ್ ಫಸ್ಟ್ ಆಗಿ ನಾವು ಏನಾದ್ರೂ ಟೈಪ್ ಮಾಡುವ. ಸೊ ವಿಲ್ ಟ್ರೈ ಟು ಟೈಪ್ ಇಟ್ ಹಿಯರ್. ಏನ್ ಟೈಪ್ ಮಾಡುವ ಅಂತ ಹೇಳಿದ್ರೆ ಜಸ್ಟ್ ಒಂದು H1 ಅನ್ನು ಟೈಪ್ ಮಾಡುವ. ವೆಲ್ಕಮ್ ಟು JavaScript project. ಸೇವ್ ಹೋಗಿ ನೋಡುವ. ಸಿ, ವೆಲ್ಕಮ್ ಟು JavaScript project. ಸೊ HTML ಏನಂತ ಹೇಳಿದ್ರೆ ನೀವು ಇಲ್ಲಿ ಏನು ಬರೀತೀರಿ, ಸೊ ನಿಮ್ಮ HTML ಟ್ಯಾಗ್ ಒಳಗೆ ಅಥವಾ ಬಾಡಿ ಟ್ಯಾಗ್ ಒಳಗೆ ಏನು ಬರೀತೀರಿ ಯು ವಿಲ್ ಗೆಟ್ ಇಟ್ ಹಿಯರ್. ಸೊ ನಿಮಗೆ HTML ಗೊತ್ತಿಲ್ಲ ಅಂತ ಹೇಳಿದ್ರೆ ಜಸ್ಟ್ ಮೇಕ್ ಶೂರ್. HTML ಅಂತ ಹೇಳಿದ್ರೆ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ. ವಿವಿಧ ಟ್ಯಾಗ್ ಗಳಿದೆ. ಓಕೆ, ವಿ ವಿಲ್ ಗೆಟ್ ಡಿಫರೆಂಟ್ ಟ್ಯಾಗ್ಸ್. ಆ ಟ್ಯಾಗ್ ಗೆ ಅದರದೇ ಆದಂತ ಇಂಪಾರ್ಟೆನ್ಸ್ ಇದೆ. ಸಿನ್ಸ್ ಇಟ್ ಇಸ್ ನಾಟ್ ಅನ್ HTML ಅಂಡ್ CSS ಕೋರ್ಸ್, ನಾವು ಅದ್ರ ಬಗ್ಗೆ ಜಾಸ್ತಿ ಡಿಸ್ಕಸ್ ಮಾಡೋದು ಬೇಡ. ಸೊ ಬಾಡಿ ಒಳಗೆ ಏನು ಬರೀತೀರಿ, ಸೊ ನೀವು ಕಂಟೆಂಟ್ ಎಲ್ಲ ನಿಮ್ಮ ಬಾಡಿ ಒಳಗೆ ಬರಿಬೇಕು, ಆಗ ಮಾತ್ರ ನಿಮ್ಗೆ ಇಲ್ಲಿ ಡಿಸ್ಪ್ಲೇ ಮಾಡ್ಲಿಕ್ಕೆ ಆಗುವಂತದ್ದು. ಓಕೆ, ಸೊ ಬಾಡಿ ಈಸ್ ವೇರ್ ಯು ರೈಟ್ ಯುವರ್ ಕೋಡ್. ಬಾಡಿ ಟ್ಯಾಗ್ ಒಳಗೆ ನೀವು ನಿಮ್ಮ ಕೋಡ್ ಅನ್ನು ಬರಿಬೇಕು. ಓಕೆ, ಗ್ರೇಟ್. ಸೊ ನಾವು ನಮ್ಮ ಪ್ರೋಗ್ರೆಸ್ ಮಾಡ್ತಿದ್ದೇವೆ. ಸೊ ನೆಕ್ಸ್ಟ್ ನಮ್ಗೆ ಏನ್ ಬರಬೇಕು, ವಾಟ್ ಡು ವಿ ವಾಂಟ್, ವಿ ವಾಂಟ್ ಮೈಕ್ರೋ ಡಿಗ್ರಿ ಟು ಡೂ ಲಿಸ್ಟ್ ಅಂತ ಒಂದು ಬರಿಬೇಕು. ಅದೇ ತರ ಒಂದು ಇನ್ಪುಟ್ ಬಾಕ್ಸ್ ಬೇಕು, ಅದೇ ತರ ಒಂದು ಡ್ರಾಪ್ ಡೌನ್ ಬೇಕು. ಸೊ ದಿಸ್ ಇಸ್ ವಾಟ್ ವಿ ವಾಂಟ್. ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ನಾನು ಒಂದು ಹೆಡರ್ ಎಂಬ ಒಂದು ಸೆಕ್ಷನ್ ಮಾಡ್ತೇನೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಸಿಮ್ಯಾಂಟಿಕ್ HTML ಟ್ಯಾಗ್ಸ್ ಅಥವಾ HTML ಸಿಮ್ಯಾಂಟಿಕ್ ಟ್ಯಾಗ್ಸ್ ಅಂತ ಹೇಳ್ತಾರೆ. HTML5 ಅಲ್ಲಿ ಲಾಂಚ್ ಆದದ್ದು. ಸೊ ಹೆಡರ್ ಅಲ್ಲಿ ವಿಲ್ ಬಿ ಯುವರ್ ಹೆಡರ್ ಸೆಕ್ಷನ್. ಸೊ ಹೆಡರ್ ಸೆಕ್ಷನ್ ಇಲ್ಲಿ ಇರುತ್ತೆ. ಸೊ ಈ ಹೆಡರ್ ಸೆಕ್ಷನ್ ಒಳಗೆ ನಾವು ನಮ್ಮ H1 ಅನ್ನು ಬರೀತೇವೆ. ಸೊ ಏನ್ ನಮ್ಮ H1 ಮೈಕ್ರೋ ಡಿಗ್ರಿ ಟು ಡೂ ಲಿಸ್ಟ್. ಸೊ ಮೈಕ್ರೋ ಡಿಗ್ರಿ
ಟು ಡೂ ಲಿಸ್ಟ್ ಎಂಬುದಾಗಿ ಇಲ್ಲಿ ಬರೀತೇವೆ. ಓಕೆ, ಸೊ ಮೈಕ್ರೋ ಡಿಗ್ರಿ ಟು ಡೂ ಲಿಸ್ಟ್. ಗೈಸ್ ಡೋಂಟ್ ವರಿ, ಈ ಫಾರ್ಮ್ಯಾಟ್ ಅನ್ನು ನಾವು ಈ ಫಾರ್ಮ್ಯಾಟ್ ಗೆ ತರುವ ಸ್ಟೈಲ್ ಮಾಡಿ. ಸೊ ದೇರ್ ಇಸ್ ನೋ ಪ್ರಾಬ್ಲಮ್ ದೇರ್. ಎನಿವೇಸ್ ದೇರ್ ಇಸ್ ನೋ ಪ್ರಾಬ್ಲಮ್, ವಿಲ್ ಗೆಟ್ ಇಟ್ ಡನ್. ಸೊ ನೆಕ್ಸ್ಟ್ ಏನಂತ ಹೇಳಿದ್ರೆ, ಸೊ ಫಸ್ಟ್ ಸೆಕ್ಷನ್ ಅನ್ನು ಫಸ್ಟ್ ಪಾರ್ಟ್ ನಾವು ಮಾಡಿ ಆಯ್ತು. ನೆಕ್ಸ್ಟ್ ಏನಾಗಬೇಕು ಅಂತ ಹೇಳಿದ್ರೆ, ವಿ ವಾಂಟ್ ಟು ಹ್ಯಾವ್ ಅ ಫಾರ್ಮ್. ಒಂದು ಫಾರ್ಮ್ ಬೇಕು. ಆ ಫಾರ್ಮ್ ಅಲ್ಲಿ ಒಂದು ಇನ್ಪುಟ್ ಫೀಲ್ಡ್ ಮತ್ತೆ ಒಂದು ಬಟನ್ ಬೇಕಿದೆ. ಓಕೆ, ವೆರಿ ನೈಸ್. ನೆಕ್ಸ್ಟ್ ಹೆಡರ್ ಕೆಳಗೆ ವಿಲ್ ಡೂ ಅ ಫಾರ್ಮ್. ಓಕೆ, ಸೊ ಫಾರ್ಮ್ ಅಲ್ಲಿ ಫಸ್ಟ್ ಇನ್ಪುಟ್ ಫೀಲ್ಡ್ ಇರುತ್ತೆ. ಇನ್ಪುಟ್ ಟೈಪ್ ಇಸ್ ಈಕ್ವಲ್ ಟು ಟೆಕ್ಸ್ಟ್. ಯಾಕಂತ ಹೇಳಿದ್ರೆ ನಮಗೆ ಟೆಕ್ಸ್ಟ್ ಅಲ್ಲಿ ಟೈಪ್ ಮಾಡಬೇಕಾಗಿದ್ದದ್ದು, ಅದಕ್ಕೊಂದು ಕ್ಲಾಸ್ ಕೊಡುವ. ಸೊ ಕ್ಲಾಸ್ ಈಸ್ ಟು ಡೂ ಹೈಫನ್ ಇನ್ಪುಟ್. ಟು ಡೂ ಹೈಫನ್ ಇನ್ಪುಟ್. ಕ್ಲಾಸ್ ಯಾಕೆ ಯೂಸ್ ಮಾಡುದು ಅಂತ ನಾನು ಮತ್ತೆ ನಿಮ್ಗೆ ಹೇಳ್ತೇನೆ. ಓಕೆ, ಸೊ ಸೇವ್ ಮಾಡಿ ನೋಡಿ, ವಿಲ್ ಗೆಟ್ ಅ ಇನ್ಪುಟ್ ಬಾಕ್ಸ್. ಸೊ ಈ ಇನ್ಪುಟ್ ಬಾಕ್ಸ್ ಅನ್ನು ವಿಲ್ ಟ್ರೈ ಟು ಕನ್ವರ್ಟ್ ಇಂಟು ದಿಸ್ ಬಿಟ್ ಲೇಟರ್. ನೆಕ್ಸ್ಟ್ ಏನ್ ಬರ್ಬೇಕು ಅಲ್ಲಿ ಅಂತ ಹೇಳಿದ್ರೆ, ಒಂದು ಬಟನ್ ಬೇಕು, ರೈಟ್? ನಮ್ಗೆ ಇಲ್ಲಿ ಒಂದು ಬಟನ್ ಇದೆ, ನಮ್ಗೆ ಇಲ್ಲಿ ಒಂದು ಬಟನ್ ಪ್ರೆಸ್ ಮಾಡ್ಲಿಕ್ಕೆ. ಸೊ ಈ ಬಟನ್ ಅನ್ನು ನಾವು ಕ್ರಿಯೇಟ್ ಮಾಡೋಣ. ಸೊ ಏನ್ ಮಾಡೋದು ಅಂತ ಹೇಳಿದ್ರೆ, ಗೋ ಹಿಯರ್, ವಿ ಗೆಟ್ ಬಟನ್. ಓಕೆ, ಕ್ಲಾಸ್ ಇಸ್ ಈಕ್ವಲ್ ಟು, ಬಟನ್ ಗೆ ಒಂದು ಕ್ಲಾಸ್ ಕೊಡೋಣ, ಟು ಡೂ ಬಟನ್ ಎಂಬ ಒಂದು ಕ್ಲಾಸ್ ಕೊಡೋಣ. ಅಂಡ್ ಆಲ್ಸೋ ಟೈಪ್ ಆಫ್ ಸಬ್ಮಿಟ್. ಸೊ ಬಟನ್ ಟೈಪ್ ಸಬ್ಮಿಟ್ ಆಗಿರ್ಬೇಕು. ಯಾಕಂತ ಹೇಳಿದ್ರೆ ನಮ್ಗೆ ಒಂದು ಫಾರ್ಮ್ ಅನ್ನು ಸಬ್ಮಿಟ್ ಮಾಡ್ಲಿಕ್ಕೆ ಇರುವಂತದ್ದು. ಈ ಫಾರ್ಮ್ ಅನ್ನು ಸಬ್ಮಿಟ್ ಮಾಡ್ತಿದ್ದೇವೆ. ಸೊ ಅದಕ್ಕೆ ನಮ್ಮ ಬಟನ್ ಟೈಪ್ ಸಬ್ಮಿಟ್ ಆಗಿ ಇರಬೇಕು. ಓಕೆ, ಸೊ ಗೈಸ್ ಇಲ್ಲಿ ನೋಡ್ಕೊಳ್ಳಿ, ಬಟನ್ ಒಳಗೆ ಯು ಹ್ಯಾವ್ ಸಮಥಿಂಗ್ ಕಾಲ್ಡ್ ಎಸ್ ಪ್ಲಸ್ ಮಾರ್ಕ್ ಅಲ್ಲ, ಯು ಹ್ಯಾವ್ ಸಮಥಿಂಗ್ ಕಾಲ್ಡ್ ಎಸ್ ಪ್ಲಸ್ ಮಾರ್ಕ್. ಸೊ ಈ ಪ್ಲಸ್ ಮಾರ್ಕ್ ನಿಮ್ಗೆ ಎಲ್ಲಿಂದ ಬಂದದ್ದು? ಅದು ನಿಮ್ಮ HTML ಅಲ್ಲಿ ಇಲ್ಲ, ನಿಮ್ಮ CSS ಅಲ್ಲಿಯೂ ಮಾಡಬಹುದು. CSS ಅಲ್ಲಿ ಮಾಡಬಹುದು, but it's extremely difficult to do that in CSS. So in order to do that, ನಮ್ಗೆ ಫ್ರೀ ಆಗಿ ಕೆಲವು ಓಪನ್ ಸೋರ್ಸ್ ಪ್ಲಾಟ್ಫಾರ್ಮ್ ಇದೆ ಇಂತ ಐಕಾನ್ಸ್ಗೋಸ್ಕರ. ಸೊ ಅಂತ ಒಂದು ಐಕಾನ್ಸ್ ಬೇಕು ಅಂತಿದ್ರೆ, ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಆಸ್ ಫಾಂಟ್ ಆಸಮ್. ಫಾಂಟ್ ಆಸಮ್ ಐಕಾನ್ಸ್ ಅಂತ ಇದೆ. ಸೊ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಅಂತ ಐಕಾನ್ಸ್ ನಮ್ಗೆ ಬೇಕು ಅಂತ ಹೇಳಿದ್ರೆ ನಾವು ಫಾಂಟ್ ಆಸಮ್ CDN ಗೆ ಹೋಗ್ಬೇಕು. ಸೊ CDN ಅಂತ ಹೇಳಿದ್ರೆ, ಸೊ ವೇರ್ ಯು ವಿಲ್ ಗೆಟ್ ಅ ಲಿಂಕ್. ನಿಮ್ಗೊಂದು ಲಿಂಕ್ ಸಿಗುತ್ತೆ CDN ಇಂದ. ಆ ಲಿಂಕ್ ಅನ್ನು ಜಸ್ಟ್ ಕಾಪಿ ಮಾಡಿ, ಸೊ ಇಲ್ಲಿ ಫಾಂಟ್ ಆಸಮ್ CDN ಅಂತ ಟೈಪ್ ಮಾಡಿದ್ರೆ ಯು ವಿಲ್ ಗೆಟ್ ಇಟ್ ಟು ದಿಸ್ ಪೇಜ್. ಈ ಪೇಜ್ ಇಂದ ಜಸ್ಟ್ ಇಲ್ಲಿ ಒಂದು ಲಿಂಕ್ ಸಿಗುತ್ತೆ, ಜಸ್ಟ್ ಕಾಪಿ ದಟ್. ಅದನ್ನು ಕಾಪಿ ಮಾಡಿದ ನಂತರ ಕಮ್ ಹಿಯರ್. ಯಾವತ್ತು ದಟ್ಸ್ ವಾಟ್ ಎವರ್ CDN, ನೀವು ಯಾವ್ದೆಲ್ಲ CDN ಅನ್ನು ಕಾಪಿ ಮಾಡ್ತೀರಿ, ಆ CDN ಅನ್ನು ನಿಮ್ಮ ಹೆಡ್ ಟ್ಯಾಗ್ ಒಳಗೆ ಹಾಕ್ಬೇಕು. ಸೊ ಈ ಲಿಂಕ್ ಗಿವ್ ಮಿ ಅ ಮೊಮೆಂಟ್. ಓಕೆ, ಇಲ್ಲಿ href ಅಂತ ಇರುತ್ತೆ. ಈ href ಒಳಗೆ ನಾನು ಜಸ್ಟ್ ಪೇಸ್ಟ್ ಮಾಡಿ. ಸಾರಿ, ಡಿಡ್ ನಾಟ್ ಕಾಪಿ. ಇಲ್ಲಿ ಜಸ್ಟ್ ಇದನ್ನು ಪೇಸ್ಟ್ ಮಾಡಿ. ಓಕೆ, ಸೊ ಲಿಂಕ್ rel is equal to style sheet, href is equal to ನೀವು ಫಾಂಟ್ ಆಸಮ್ CDN ಇಂದ ಹೋಗಿ ಅದನ್ನು ಕಾಪಿ ಮಾಡಿದಂತಹ ಲಿಂಕ್. ಗೈಸ್ ನೀವು ಲೇಟ್ ಆಗಿ ಬಂದ್ರೆ ಡೋಂಟ್ ವರಿ, ದಿಸ್ ವಿಲ್ ಬಿ ರೆಕಾರ್ಡೆಡ್. ಇದನ್ನು ರೆಕಾರ್ಡ್ ಮಾಡ್ತೇವೆ. ರೆಕಾರ್ಡ್ ಮಾಡಿದ ನಂತರ ನಿಮಗೆ ಯೂಟ್ಯೂಬ್ ಅಲ್ಲಿ ಇದನ್ನು ನೋಡಬಹುದು. ಓಕೆ, ಸೊ ಯು ಹ್ಯಾವ್ ಅ ಬಟನ್. ಸೊ ಈ ಬಟನ್ ಒಳಗೆ ವಿ ವಾಂಟ್ ದಿಸ್ ಪ್ಲಸ್. ಈ ಪ್ಲಸ್ ಐಕಾನ್ ಅನ್ನು ಇಲ್ಲಿ ಬರೀಬೇಕು. ಸೊ ಇನ್ ಆರ್ಡರ್ ಟು ಹ್ಯಾವ್ ದಟ್, ನಮ್ಗೆ ಒಂದು ಕ್ಲಾಸ್ ಇದೆ ಕಾಲ್ಡ್ ಆಸ್ ಐ ಟ್ಯಾಗ್. ಓಕೆ, ಐ ಕ್ಲಾಸ್ ಇಸ್ ಈಕ್ವಲ್ ಟು FA plus FA plus square. So ಸೇವ್ ಮಾಡಿ ಹೋಗಿ. We got the plus. ನೋಡಿ, ಇಲ್ಲಿ ನಮಗೆ ಬಟನ್ ಒಳಗೆ ಪ್ಲಸ್ ಎಂಬ ಐಕಾನ್ ಸಿಕ್ಕಿತು. ಈ ಐಕಾನ್ ಎಲ್ಲಿಂದ ಬಂದದ್ದು? ಫಾಂಟ್ ಆಸಮ್ ಇಂದ ಬಂದದ್ದು. We got this font awesome. ಫಸ್ಟ್ ಲಿಂಕ್ ಇರುತ್ತೆ ಫಾಂಟ್ ಆಸಮ್ bootstrap CDN ಅಂತ. Just get into that, get the icon and you'll get it done. Cool. So we are almost there guys. Next ಏನ್ ಬೇಕು ಅಂತ ಹೇಳಿದ್ರೆ, what we need to do, ನಮ್ಮ ಇನ್ಪುಟ್ ಫೀಲ್ಡ್ ಆಯ್ತು, ಬಟನ್ ಆಯ್ತು. ನೆಕ್ಸ್ಟ್ ನಮಗೆ ಈ ಸೆಲೆಕ್ಟ್ ಡ್ರಾಪ್ ಡೌನ್ ಬೇಕು. So what we can do is, ಫಾರ್ಮ್ ಇದು ಕೆಳಗೆ. ಓಕೆ, ಸೊ ಸಾರಿ, ಫಾರ್ಮ್ ಇದು ಒಳಗೆ, ಬಿಕಾಸ್ ವಿ ವಾಂಟ್ ದಟ್ ಇನ್ ದ ಸೇಮ್ ಫೀಲ್ಡ್. ಫಾರ್ಮ್ ಇದು ಒಳಗೆ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, div class is equal to select ಮಾಡ್ತಿದ್ದೇವೆ. ಅದರ ಕೆಳಗೆ ನಾವು select name is equal to to-dos, class is equal to filter to do. Okay, filter to do. Different class ಕೊಡ್ತಿದ್ದೇವೆ. ಅದರೊಳಗೆ ಆಪ್ಷನ್ಸ್ ಅನ್ನು ಕೊಡ್ತಿದ್ದೇವೆ. ಆಪ್ಷನ್
ವ್ಯಾಲ್ಯೂ ಆಪ್ಷನ್ಸ್ ಅಂದ್ರೆ ಈ ಪರ್ಟಿಕ್ಯುಲರ್ ವ್ಯಾಲ್ಯೂ ಒಳಗಿರುವಂತಹ ವ್ಯಾಲ್ಯೂ ಆಪ್ಷನ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಆಲ್ ಇದ್ರೆ ಗಿವ್ ಇಟ್ ಆಲ್. ಓಕೆ, ಕಾಪಿ ಮಾಡಿ ಎರಡು ಸತಿ ಪೇಸ್ಟ್ ಮಾಡಿ. ಇಲ್ಲಿ ನೀವು ಕಂಪ್ಲೀಟೆಡ್ ಅಂತ ಕೊಡಿ, ಇಲ್ಲಿ ನೀವು ಅನ್ಕಂಪ್ಲೀಟೆಡ್ ಅಂತ ಕೊಡಿ. ಇಲ್ಲಿ what we want finished, ಇಲ್ಲಿ okay ನೋಡಿ, we got it all finished A to 2. We are getting there now. ಈ ಡಿಸೈನ್ ಗೆ ಬರ್ತಿದ್ದೇವೆ. So we'll see what we can do. Okay, so now next ಏನ್ ಬೇಕು ಅಂತ ಹೇಳಿದ್ರೆ, we close this select, ನಮ್ದು ಈ div ಕ್ಲೋಸ್ ಆಯ್ತು, div select ಇದು div ಕ್ಲೋಸ್ ಆಯ್ತು, form ಕ್ಲೋಸ್ ಆಯ್ತು. So we are closing this form. ಈ form ಕ್ಲೋಸ್ ಆದ ನಂತರ we want to have a container. So div class is equal to to do container. ಯಾಕೆ ಅಂತ ಹೇಳ್ತೇನೆ. So we want this to do container. ಈ ಪರ್ಟಿಕ್ಯುಲರ್ to do ನಾವಿಲ್ಲಿ ಏನ್ ಬರೆಯುವಾಗ ಏನು ಬರುತ್ತೆ, ಈ to do ಅನ್ನು ಹೋಲ್ಡ್ ಮಾಡ್ಲಿಕ್ಕೆ ನಮ್ಗೊಂದು ಕಂಟೈನರ್ ಬೇಕು. ಯಾಕಂತ ಹೇಳಿದ್ರೆ ಪೇಜ್ ರಿಫ್ರೆಶ್ ಮಾಡುವಾಗ ನಮ್ಗೆ ಇದರ ಇರಲ್ಲ, ವಿ ಹ್ಯಾವ್ ಓನ್ಲಿ ಸೋ ಮಚ್, ಇಷ್ಟೇ ಇರುವುದು. ಆದ್ರೆ ಇಲ್ಲಿ ಟೈಪ್ ಮಾಡಿ ಇಲ್ಲಿ ಆಡ್ ಮಾಡುವಾಗ ನಮ್ಗೆ ಅದನ್ನು ಡಿಸ್ಪ್ಲೇ ಮಾಡ್ಲಿಕ್ಕೆ ಒಂದು ಕಂಟೈನರ್ ಬೇಕಿದೆ. ಓಕೆ, ಅದಕ್ಕೋಸ್ಕರ ವಿ ಹ್ಯಾವ್ ದಿಸ್ ಟು ಡೂ ಕಂಟೈನರ್ ಸ್ಟೈಲಿಂಗ್ ಪರ್ಪಸ್ ಗೆ. ಅದಾದ ನಂತರ UL ಕ್ಲಾಸ್ ಇಸ್ ಈಕ್ವಲ್ ಟು ಡೂ ಲಿಸ್ಟ್. ಓಕೆ, UL ಕ್ಲಾಸ್ ಇಸ್ ಈಕ್ವಲ್ ಟು ಡೂ ಲಿಸ್ಟ್. ಸೊ ಈ ಸ್ಪೇಸ್ ಅಲ್ಲಿ ಈ UL ಒಳಗೆ ನಾವು ಈ ಪರ್ಟಿಕ್ಯುಲರ್ ಕಂಟೆಂಟ್ ಅನ್ನು ಹಾಕುವಂತದ್ದು. ಈ ಕಂಟೆಂಟ್ ಇದೆ ಅಲ್ಲ, ವಾಟ್ ಎವರ್ ಟು ಡೂ ನಾವು ಮಾಡಿ ಕಂಟೆಂಟ್ ನಮಗೆ ಸಿಗುತ್ತೆ, ಈ ಕಂಟೆಂಟ್ ಅನ್ನು putting it inside this UL, ಈ UL ಒಳಗೆ ಪ್ಲೇಸ್ ಮಾಡ್ತಿದ್ದೇವೆ. ಸೊ ಆ ಕಾನ್ಸೆಪ್ಟ್ ಅನ್ನು ವಾಟ್ ವಿ ಆರ್ ಟ್ರೈಂಗ್ ಟು ಡೂ ದೇರ್, ಅದನ್ನು ನಾವು ಜಾವಾ ಸ್ಕ್ರಿಪ್ಟ್ ಅಲ್ಲಿ ಮಾಡ್ತಿದ್ದೇವೆ. ಸೊ ವಿ ಆರ್ ಡೂಯಿಂಗ್ ದಿಸ್ ಇನ್ ಜಾವಾ ಸ್ಕ್ರಿಪ್ಟ್. ಓಕೆ, ಸೊ ನೆಕ್ಸ್ಟ್ ನಮ್ಗೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ವಿ ವಾಂಟ್ ಟು ಸ್ಟೈಲ್ ದಿಸ್. ಓಕೆ, ನಮ್ಗೆ ಇದನ್ನು ಸ್ಟೈಲ್ ಮಾಡ್ಲಿಕ್ಕಿದೆ. ಸೊ ಅದಕ್ಕೋಸ್ಕರ ಒಂದು ಫೈಲ್ ಮಾಡ್ತಿದ್ದೇನೆ, style.css. ಸೊ style.css ಎಂಬ ಫೈಲ್ ಮಾಡ್ತಿದ್ದೇನೆ. ಸೊ ನಾವು ಎಕ್ಸ್ಟರ್ನಲ್ ಸ್ಟೈಲ್ ಶೀಟ್ ಆದ ಕಾರಣ ನಾವು ಅದನ್ನು ಲಿಂಕ್ ಮಾಡಬೇಕಾಗುತ್ತೆ. ಸೊ ಲಿಂಕ್ relation is equal to style sheet. So this will have a style sheet relation. Okay, and then href is equal to style.css. Okay, cool. So now ಈಗ ನಾವು ಬರೆದಂತಹ HTML ಅನ್ನು ಸ್ಟೈಲ್ ಮಾಡೋಣ, ನಮ್ಮ CSS ಅಲ್ಲಿ ಸ್ಟೈಲ್ ಮಾಡೋಣ. ಓಕೆ, ಸೊ we'll go here. ಫಸ್ಟ್ ಏನ್ ಮಾಡ್ತಿದ್ದೇನೆ ಅಂತ ಹೇಳಿದ್ರೆ, ಸ್ಟಾರ್ ಈಸ್ ಫಾರ್ ಎವ್ರಿಥಿಂಗ್. ಓಕೆ, ಇಲ್ಲಿ ಮಾರ್ಜಿನ್ ಬೈ ಡಿಫಾಲ್ಟ್ ಆಗಿ HTML ಸ್ವಲ್ಪ ಮಾರ್ಜಿನ್ ಕೊಡುತ್ತೆ ನಿಮ್ಗೆ. ಮಾರ್ಜಿನ್ ಮತ್ತೆ ಪ್ಯಾಡಿಂಗ್ ಹಾಗೂ ಬಾಕ್ಸ್ ಸೈಜಿಂಗ್ ಇಸ್ ಈಕ್ವಲ್ ಟು ಬಾರ್ಡರ್ ಬಾಕ್ಸ್. ಇಷ್ಟು ಮಾಡೋಣ. ನೋಡಿ, ಯಾವುದು ಗ್ಯಾಪ್ ಇಲ್ಲ. ಈಗ ಮಾರ್ಜಿನ್ ಇಲ್ಲ, ಪ್ಯಾಡಿಂಗ್ ಇಲ್ಲ. ನಮ್ಗೆ ಮೊದಲು ಮಾರ್ಜಿನ್ ಪ್ಯಾಡಿಂಗ್ ಇತ್ತು, ಈಗ ಇದನ್ನ ನಾನು ಜಸ್ಟ್ ಕಮೆಂಟ್ ಮಾಡಿದ್ರೆ ಹಿಯರ್ ನೋಡಿ, ಮೇಲಿಂದ ಇಲ್ಲಿ ತನಕ ಮಾರ್ಜಿನ್ ಇರುತ್ತೆ, ಇಲ್ಲಿಂದ ಇಲ್ಲಿ ತನಕ ಮಾರ್ಜಿನ್ ಇರುತ್ತೆ. ಸೊ ಪ್ಯಾಡಿಂಗು ಇರುತ್ತೆ. ನಾವಿಲ್ಲಿ ಏನ್ ಮಾಡೋಣ ಅಂತ ಹೇಳಿದ್ರೆ, ಜಸ್ಟ್ ಇದನ್ನು ಸೇವ್ ಇಟ್. ನಮ್ಗೀಗ ಮಾರ್ಜಿನ್ ಮತ್ತೆ ಪ್ಯಾಡಿಂಗ್ ಎಲ್ಲ ಬೇಕು. ನೆಕ್ಸ್ಟ್ ಏನ್ ಮಾಡೋದು ಅಂತ ಹೇಳಿದ್ರೆ, ನಮ್ಮ ಬಾಡಿ ಟ್ಯಾಗಿಗೆ, ಎಂಟೈರ್ ಬಾಡಿ ಟ್ಯಾಗ್ ಎಲ್ಲಿ ಇರುತ್ತೆ, ಓಕೆ, ಈ ಟ್ಯಾಗ್ ಬಾಡಿ ಟ್ಯಾಗಿಗೆ ಸಪರೇಟ್ ಆಗಿ ನಾವು ಬ್ಯಾಕ್ ಗ್ರೌಂಡ್ ಇಮೇಜ್ ಒಂದು ಕೊಟ್ಬಿಡು. ಓಕೆ ಗೈಸ್, CSS ಬಗ್ಗೆ ಟೆನ್ಷನ್ ಮಾಡಬೇಡಿ, ದಿಸ್ ಇಸ್ ನಾಟ್ ಅ CSS ಕೈಂಡ್ ಆಫ್ ಟ್ಯುಟೋರಿಯಲ್. ಸೊ ನಾವ್ ಇಲ್ಲಿ ಏನ್ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ, ಲೀನಿಯರ್ ಗ್ರೇಡಿಯಂಟ್ ಅನ್ನು ಮಾಡ್ತಿದ್ದೇನೆ. ಸೊ ಲೀನಿಯರ್ ಗ್ರೇಡಿಯಂಟ್ ಏನಂತ ಹೇಳಿದ್ರೆ, ಯು ವಿಲ್ ಗೆಟ್ ಅ ಕಲರ್ ಗ್ರೇಡಿಯಂಟ್. ಸೊ ಯು ವಿಲ್ ಗೆಟ್ 120 ಡಿಗ್ರಿ ಅಲ್ಲಿ ಫಸ್ಟ್ ಕಲರ್ ಏನಂತ ಹೇಳಿದ್ರೆ 6#623F99. ಗೈಸ್, ಈ ಕಲರ್ ಬಗ್ಗೆ ನೀವು ಕಾಶಿಯಸ್ ಆಗಬೇಡಿ. ಇಂಟರ್ನೆಟ್ ಅಲ್ಲಿ ಸಿಗುತ್ತೆ ನಿಮ್ಗೆ ಬೇಕಾದ ಕಲರ್ ಕೊಟ್ರೆ ಈ ವ್ಯಾಲ್ಯೂ ನಿಮ್ಗೆ ಸಿಗುತ್ತೆ. ಸೊ ಡೋಂಟ್ ಗೆಟ್ ಕಾಶಿಯಸ್ ದೇರ್. 0%, ಯಾಕಂತ ಹೇಳಿದ್ರೆ ಸ್ಟಾರ್ಟ್ ಆಗುವಾಗ ನಂಗೆ 0% ಅಲ್ಲಿ ಬೇಕು. ಅದೇ ತರ ಐ ಹ್ಯಾವ್ EB5C74. This should be 100%. So ಏನ್ ಬರುತ್ತೆ ಅಂತ ನೋಡೋಣ. ಸೇವ್, boom, we got this color back. ನಮಗೆ ಈ ಕಲರ್ ಸಿಕ್ಕಿತ್ತು. ನೋಡಿ, ಸೇಮ್ ಕಲರ್ ವಾಟ್ ವಿ ಗಾಟ್ ಹಿಯರ್, we got it here. ಸೊ ನಮ್ಗೆ ಈ ಕಲರ್ ಸಿಕ್ಕಿತ್ತು. That's nice. So progress ಮಾಡ್ತಿದ್ದೇವೆ ಗೈಸ್, ವೆರಿ ಗುಡ್. ನೆಕ್ಸ್ಟ್ ಏನ್ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ,
ಟೆಕ್ಸ್ಟ್ ಇದ್ ಕಲರ್ ವೈಟ್ ಇರ್ಬೇಕು. ನೋಡಿ ನಮ್ಗೆಲ್ಲ ಟೆಕ್ಸ್ಟ್ ಇದ್ ಕಲರ್ ಇಲ್ಲಿ ವೈಟ್ ಇದೆ. ಸೊ ಟೆಕ್ಸ್ಟ್ ಇದ್ ಕಲರ್ ವೈಟ್ ಮಾಡುದು ಅಂತ ಇದ್ರೆ ಕಲರ್ ವೈಟ್. ಸೊ ನಾವಿಲ್ಲಿ ಕಲರ್ ಅನ್ನು ವೈಟ್ ಮಾಡ್ತೀವಿ. ಎಸ್, ಸೊ ಕಲರ್ ವೈಟ್ ಆಗಿದೆ. ನೆಕ್ಸ್ಟ್ ವಿ ವಾಂಟ್ ಅ ಫಾಂಟ್ ಫ್ಯಾಮಿಲಿ. ನಮ್ಗೆ ಇಲ್ಲಿ ಬೇರೆ ಫಾಂಟ್ ಇದೆ. ಸೊ ಫಾಂಟ್ ಫ್ಯಾಮಿಲಿ ಅನ್ನು ಬೇಗ ಕ್ವಿಕ್ ಆಗಿ ನಾವು ಮಾಡ್ತೇವೆ. ಸೊ ದಟ್ ಇಸ್ ನಾಟ್ ದಟ್ ಇಂಪಾರ್ಟೆಂಟ್, ಆದ್ರೂ ಮಾಡ್ತಿದ್ದೇನೆ. ಸೊ ನಾವು ಗೂಗಲ್ ಫಾಂಟ್ಸ್ ಗೆ ಹೋಗ್ತಿದ್ದೇವೆ. ಸೊ ಇಲ್ಲಿ ನಿಮ್ಗೆ ವೇರಿಯಸ್ ಟೈಪ್ಸ್ ಆಫ್ ಫಾಂಟ್ ಸಿಗುತ್ತೆ. ವೇರಿಯಸ್ ಟೈಪ್ಸ್ ಆಫ್ ಫಾಂಟ್ ಸಿಗುತ್ತೆ. ಡಿಫರೆಂಟ್ ಟೈಪ್ಸ್, ಕರ್ಸಿವ್ ಆಗ್ಲಿ, ಸ್ಟ್ರಿಕ್ಟ್ ಆಗ್ಲಿ, ಸ್ಯಾನ್ಸ್ ಆಗಿ, ಓಪನ್ ಸ್ಯಾನ್ಸ್ ಆಗ್ಲಿ, ಡಿಫರೆಂಟ್ ಫಾಂಟ್ ಸಿಗುತ್ತೆ. ಇಲ್ಲಿ ನಮ್ಗೆ ಬೇಕಾದ ಒಂದು ಫಾಂಟ್ ಏನಂತ ಹೇಳಿದ್ರೆ ರೋಬೋಟ್. ಓಕೆ, ವಿಲ್ ಟೇಕ್ ರೋಬೋಟ್. ಸೊ ರೋಬೋಟ್ ಅನ್ನು ಇಲ್ಲಿ ಕ್ಲಿಕ್ ಮಾಡಿ. ರೋಬೋಟ್ ಅನ್ನು ಇಲ್ಲಿ ಕ್ಲಿಕ್ ಮಾಡಿದ ನಂತರ ಸೆಲೆಕ್ಟ್ ಎನಿಥಿಂಗ್. ಸೊ ನಾವು ಇದನ್ನು ಸೆಲೆಕ್ಟ್ ಮಾಡುವ. ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಎಂಬೆಡ್ ಮಾಡಿ. ಇಲ್ಲಿ ನಿಮ್ಗೆ ಲಿಂಕ್ ಸಿಗುತ್ತೆ. ಆ ಲಿಂಕ್ ಅನ್ನು ಜಸ್ಟ್ ಕಾಪಿ ಮಾಡಿ ನಿಮ್ಮ index.html ಅಲ್ಲಿ ಹೆಡ್ ಟ್ಯಾಗ್ ಒಳಗೆ ಜಸ್ಟ್ ಪೇಸ್ಟ್ ಮಾಡಿ. ಸಿಂಪಲ್. ಸೊ ಇದು ಜಸ್ಟ್ ಫಾಂಟ್ಗೋಸ್ಕರ ಗೈಸ್. ಯು ಹ್ಯಾವ್ ಟು ಗೋ ಟು ಗೂಗಲ್ ಫಾಂಟ್ಸ್, ಸೆಲೆಕ್ಟ್ ಮಾಡಿ, ನಿಮ್ಗೆ ಬೇಕಾದ ವ್ಯಾಲ್ಯೂನ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಎಂಬೆಡ್ ಅಂತ ಇರುತ್ತೆ. ಆ ಎಂಬೆಡ್ ಅಂತ ಮಾಡುವಾಗ ನಿಮ್ಗೆ ಒಂದು ಲಿಂಕ್ ಸಿಗುತ್ತೆ. ಆ ಲಿಂಕ್ ಅನ್ನು ಕಾಪಿ ಮಾಡಿ ಅಂದು ಇಲ್ಲಿ ನೀವು ಇಲ್ಲಿ ಪೇಸ್ಟ್ ಮಾಡಿ. ನಿಮ್ಮ index.html ಹೆಡ್ ಸೆಕ್ಷನ್ ಒಳಗೆ ಪೇಸ್ಟ್ ಮಾಡಿ. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಇಲ್ಲಿ CSS ಇರುತ್ತೆ. ಆ CSS ರೂಲ್ಸ್ ಇರುತ್ತೆ. ಆ ರೂಲ್ಸ್ ಅನ್ನು ಜಸ್ಟ್ ಕಾಪಿ ಮಾಡಿ ನಿಮ್ಮ ಸ್ಟೈಲ್ ಗೆ ಬಂದು ನಿಮ್ಮ ಬಾಡಿ ಒಳಗೆ ಪೇಸ್ಟ್ ಮಾಡಿ. ಈಗ ನೋಡಿ ವಿ ಹ್ಯಾವ್ ಅ ಡಿಫರೆಂಟ್. ಆಗ ನಮ್ಮ ಬೇರೆ ಫಾಂಟ್ ಇತ್ತು. ನೌ ವಿ ಆರ್ ಗೆಟಿಂಗ್ ಇನ್ ಟು ಅ ಡಿಫರೆಂಟ್ ಫಾಂಟ್. ಗೈಸ್ ವೆರಿ ಗುಡ್, ವಿ ಆರ್ ಮೇಕಿಂಗ್ ಪ್ರೋಗ್ರೆಸ್. ನಾವು ಪ್ರೋಗ್ರೆಸ್ ಮಾಡ್ತಿದ್ದೇವೆ. ಸೊ ನೆಕ್ಸ್ಟ್ ಏನ್ ಮಾಡುವ ಅಂತ ಹೇಳಿದ್ರೆ ವಿಲ್ ಸ್ಟೈಲ್ ದಟ್ question here. I just wanted to know the difference between a submit form and a normal button. Okay, so ಏನಂತ ಹೇಳಿದ್ರೆ ನಾರ್ಮಲ್ ಬಟನ್. ಸೊ ವೆನ್ ಇಟ್ ಇಸ್ ಅ ನಾರ್ಮಲ್ ಬಟನ್ ಗೈಸ್, ಇಲ್ಲಿ ನಾವು ಬ್ಯಾಕ್ ಎಂಡ್ ಏನು ಯೂಸ್ ಮಾಡ್ತಾ ಇಲ್ಲ. ಓಕೆ, ಸಿನ್ಸ್ ಥಿಂಕ್ ದಟ್ ದಿಸ್ ಇಸ್ ಸಮ್ವೇರ್. ಓಕೆ, ಥಿಂಕ್ ದಟ್ ಇದು ನಾರ್ಮಲಿ ಯು ಹ್ಯಾವ್ ಸಮಥಿಂಗ್ ಕಾಲ್ಡ್ ಆಸ್ ಅ ಬ್ಯಾಕ್ ಎಂಡ್. ಒಂದು PHP ಅಪ್ಲಿಕೇಶನ್ ಅಥವಾ Node.js ಅಪ್ಲಿಕೇಶನ್ ಇದೆ ಅಂತ ತಿಳ್ಕೊಳ್ಳಿ ಸರ್ವರ್ ಸೈಡ್ ಅಲ್ಲಿ. ನೀವ್ ಏನ್ ಮಾಡ್ತೀರಿ ಅಂತ ಹೇಳಿದ್ರೆ ಕನ್ಸಿಡರ್ ಅ ಲಾಗಿನ್ ಫಾರ್ಮ್. ನೀವೊಂದು ಲಾಗಿನ್ ಫಾರ್ಮ್ ಗೆ ಹೋಗ್ತಾ ಇದ್ದೀರಿ. ಲಾಗಿನ್ ಫಾರ್ಮ್ ಅಲ್ಲಿ ಏನ್ ಮಾಡ್ತಿದ್ರಿ, ಫಾರ್ ಎಕ್ಸಾಂಪಲ್ ಐ ವಿಲ್ ಗಿವ್ ಯು ಅನ್ ಎಕ್ಸಾಂಪಲ್. amazon.in, click on sign in. ಇಲ್ಲಿ ಸೈನ್ ಇನ್ ಬರ್ತದೆ. ಓಕೆ, ಸೊ ದಿಸ್ ಈಸ್ ಸೈನ್ ಇನ್. whenever I type my name, ನಾನೊಂದು ಮೊಬೈಲ್ ನಂಬರ್ ಟೈಪ್ ಮಾಡಿ ಕಂಟಿನ್ಯೂ ಅಂತ ಕೊಟ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಫಾರ್ಮ್ ಸಬ್ಮಿಟ್ ಆಗುತ್ತೆ. ಏನಾಗುತ್ತೆ ಅಂತ ಹೇಳಿದ್ರೆ I am sending my data to the server. That means I am sending my data. So ಅಲ್ಲಿ ಸಬ್ಮಿಟ್ ಅಂತ ಹೇಳಿದ್ರೆ ನಿಮ್ಮ ಡೇಟಾ ಟ್ರಾನ್ಸ್ಫರ್ ಆಗ್ತದೆ ಫ್ರಂಟ್ ಎಂಡ್ ಇಂದ ಸರ್ವರ್ ಗೆ. ಸೊ ಅದೇ ತರ ನಾರ್ಮಲ್ ಬಟನ್ ಅಂತ ಹೇಳಿದ್ರೆ ನಿಮ್ಗೆ ಇವೆಂಟ್ ಅನ್ನು ಹಾಕ್ಲಿಕ್ಕೆ ಆಗಲ್ಲ. ಇವೆಂಟ್ ಅಂತ ಹೇಳಿದ್ರೆ ಯು ಕ್ಯಾನಾಟ್ ಸಬ್ಮಿಟ್ ದಟ್ ಪರ್ಟಿಕ್ಯುಲರ್ ಫಾರ್ಮ್. ಆ ಡೇಟಾ ಕೆಳಗೆ ಬರಲ್ಲ. ಸೊ ನಮ್ಗೆ ಇಲ್ಲಿ ಏನಾಗಬೇಕು ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಸಬ್ಮಿಟ್ ದಿಸ್ ಫಾರ್ಮ್. ಈ ಫಾರ್ಮ್ ಸಬ್ಮಿಟ್ ಆಗೋಗಿ ಈ ಡೇಟಾ ನಮ್ಗೆ ಇಲ್ಲಿ ಕೆಳಗೆ ಬರಬೇಕು. ಏನು ಇದ್ರೊಳಗೆ ಇದೆ, ವಾಟ್ ಎವರ್ ಇಟ್ ಇಸ್ ದೇರ್ ಇನ್ಸೈಡ್, ಆ ಡೇಟಾ ನಮ್ಗೆ ಇಲ್ಲಿ ಸಿಗ್ಬೇಕು. ವಿತ್ ಅ ನಾರ್ಮಲ್ ಬಟನ್ ನಿಮ್ಗೆ ಅದು ಮಾಡ್ಲಿಕ್ಕೆ ಆಗಲ್ಲ. ಸೊ ಯು ಹ್ಯಾವ್ ಟು ಮೇಕ್ ಯುವರ್ ಬಟನ್ ಟೈಪ್ ಈಸ್ ಈಕ್ವಲ್ ಟು ಸಬ್ಮಿಟ್ ಅಂತ ಕೊಡಬೇಕು. ಸಬ್ಮಿಟ್ ಅಂತ ಕೊಟ್ರೆ ಆ ಡೇಟಾ ಕಂಟೆಂಟ್ ಅದ್ರಲ್ಲಿ ನೀವೇನು ಬರೀತೀರಿ ಅದು ಕೆಳಗೆ ಬರುತ್ತೆ. ಹೋಪ್ ದಿಸ್ ಇಸ್ ಕ್ಲಿಯರ್ ಟು whom ever we ask this question. So thanks for asking the questions too. Very obliged. Okay, so cool. So next ಏನಂತ ಹೇಳಿದ್ರೆ what we are trying to do. Okay, we are almost here. Next ಏನ್ ಮಾಡುವ ಅಂತ ಹೇಳಿದ್ರೆ what are we trying to do next? Okay, we'll add some style again. So we did a font family. Next is min height of 100 VH. So 100 VH ಅಂತ ಹೇಳಿದ್ರೆ view height from here to here I want it to be 100. Okay, so ಬಾಡಿ ಅನ್ನು ಡಿಸೈನ್ ಮಾಡಿ ಆಯ್ತು. ನೆಕ್ಸ್ಟ್ ಏನ್ ಮಾಡುವ ಅಂತ ಹೇಳಿದ್ರೆ ನಮ್ಮ ಹೆಡರ್ ಅನ್ನು ಡಿಸೈನ್ ಮಾಡುವ. So we have a header ಅಲ್ಲ, ನಿಮ್ಗೆ ಗೊತ್ತಿದೆ ಹೆಡರ್ ಅಲ್ಲಿ ಏನಿದೆ. we have a header and we have an h1 here. So header ಒಳಗೆ we'll keep the font size 1.5 rem. So I'll come to what is rem. So ನೋಡಿ, we wanted this, we got this. ನಮಗೆ 1.5 rem ನಮ್ಮ ಹೆಡರ್ ಸಿಕ್ಕಿತು. So rem ಅಂತ ಹೇಳಿದ್ರೆ so 1 rem is equal to 16 pixels. Typically 1 rem is equal to almost 16 pixels. So 1.5 rem is equal to 24 pixels. So ಅದನ್ನು ನಾನು ಈ ಫಾಂಟ್ ಸೈಜ್ ಅಲ್ಲಿ ಕೊಟ್ಟದ್ದು. ಓಕೆ, ದ ನೆಕ್ಸ್ಟ್ ಈಸ್ ಏನ್ ಮಾಡ್ತಿದ್ದೇನೆ ಅಂತ ಹೇಳಿದ್ರೆ ಹೆಡರಿಗೂ ಅದೇ ತರ ಫಾರ್ಮಿಗೂ ನಾನು ಸ್ಟೈಲ್ ಮಾಡ್ತಿದ್ದೇನೆ. ಸೊ ವೆನ್ ಐ ಡೂ ಅ ಕಾಮಾ ಈ ಎರಡು ಟ್ಯಾಗ್ಸಿಗೂ ಅಪ್ಲಿಕೇಬಲ್ ಆಗುತ್ತೆ. ಸೊ ಹೆಡರಿಗೂ ಅಪ್ಲಿಕೇಬಲ್ ಆಗುತ್ತೆ, ಫಾರ್ಮಿಗೂ ಅಪ್ಲಿಕೇಬಲ್ ಆಗುತ್ತೆ, ಸೇಮ್ ಸ್ಟೈಲ್. ಸೊ ಐ ಕೀಪ್ ಅ ಮಿನ್ ಹೈಟ್ ಆಫ್
20 vh. We'll see what it gets. Okay, gap bantu namge idukku 20 vh gap kottidvi. Nice. Next, display flex. Now flex box illi use ಮಾಡ್ತಿದ್ದೇನೆ because I am fond of flex box. Okay, we got something here, don't worry guys. Okay, next is justify content center. I don't know what happened to our form. Align items center. Okay, fine. So we got it right. So ನಾವು ಇಲ್ಲಿ ಏನು ಮಾಡಿದೆ ಅಂತ ಹೇಳಿದ್ರೆ ನಾವು ಹೆಡರಿಗೂ ಮತ್ತು ಫಾರ್ಮಿಗೂ ಸೇಮ್ ಆಗಿರುವಂತಹ ಕ್ಲಾಸ್ ಕೊಟ್ಟು ವಿ ಮೇಡ್ ಇಟ್ ಸೆಂಟರ್. ಸೊ ಡಿಸ್ಪ್ಲೇ ಫ್ಲೆಕ್ಸ್ ಅಂತ ಹೇಳಿದ್ರೆ ಯು ವಿಲ್ ಗೆಟ್ ಒನ್ ಚೈಲ್ಡ್ ಅಂಡ್ ದಿ ಅದರ್ ಚೈಲ್ಡ್ ಸೈಡ್ ಬೈ ಸೈಡ್, ನಿಮಗೆ ಸೈಡ್ ಬೈ ಸೈಡ್ ಸಿಗುತ್ತೆ. ಓಕೆ, ಸೊ ಅಲೈನ್ ಐಟಮ್ ಸೆಂಟರ್, ಜಸ್ಟಿಫೈ ಕಂಟೆಂಟ್ ಸೆಂಟರ್ ಅಂತ ಹೇಳಿದ್ರೆ ಇಲ್ಲಿದ್ದದನ್ನು ಅದು ಸೆಂಟರ್ ಗೆ ತರುತ್ತೆ. ಜಸ್ಟಿಫೈ ಕಂಟೆಂಟ್ ಸೆಂಟರ್ ಯು ವಿಲ್ ಗೆಟ್ ಇಟ್ ಸೆಂಟರ್ಡ್. ಅಂಡ್ ಅಲೈನ್ ಐಟಮ್ ಸೆಂಟರ್ ಏನಾಗುತ್ತೆ ಅಂತ ಹೇಳಿದ್ರೆ ಮೇಲಿಂದ ಕೆಳಗೆ ಸೆಂಟರ್ ಮಾಡುತ್ತೆ, ಹಾರಿಜಾಂಟಲಿ ಅಂಡ್ ವರ್ಟಿಕಲಿ ಸೆಂಟರ್ ಮಾಡಿ ಕೊಡುತ್ತೆ ನಿಮ್ಮ ಚೈಲ್ಡ್ ಐಟಮ್ಸ್ ಅನ್ನು. ನೆಕ್ಸ್ಟ್ ಏನ್ ಮಾಡು ಅಂತ ಹೇಳಿದ್ರೆ, ನೆಕ್ಸ್ಟ್ ವಿ ಆರ್ ಗೆಟಿಂಗ್ ದೇರ್ ಗೈಸ್, ಕಮ್ ಆನ್. ನೆಕ್ಸ್ಟ್ ಏನ್ ಮಾಡು ಅಂತ ಹೇಳಿದ್ರೆ ಫಾರ್ಮಿಗೆ ಫಾರ್ಮ್ ಇನ್ಪುಟ್ಗೆ ಮತ್ತೆ ಫಾರ್ಮ್ ಬಟನ್ಗೆ, ಓಕೆ, ಫಾರ್ಮ್ ಇನ್ಪುಟ್ಗೆ ಹಾಗೂ ಫಾರ್ಮ್ ಬಟನ್ಗೆ ನಮ್ಗೆ ಇಲ್ಲಿ ಫಾರ್ಮ್ ಇದು ಇನ್ಪುಟ್ ಹಾಗೂ ಫಾರ್ಮ್ ಇದು ಬಟನ್ಗೆ ನಾವು ಇಲ್ಲಿ ಸ್ಟೈಲ್ ಮಾಡ್ತಾ ಇದ್ದೇವೆ. ಕೂಲ್. ಸೊ ಇಲ್ಲಿ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಫಸ್ಟ್ ಪ್ಯಾಡಿಂಗ್ ಕೊಡ್ತೇವೆ. ಪ್ಯಾಡಿಂಗ್ 0.5 rem. ಲೆಟ್ಸ್ ಸಿ ಹೌ ಇಟ್ ಲುಕ್ಸ್. ಗುಡ್. ಒಂದು ಸೈಜ್ ಬರ್ತಾ ಇದೆ. ನೆಕ್ಸ್ಟ್ ಫಾಂಟ್ ಸೈಜ್. ಓಕೆ, font size will keep it at 1.5 rem. Okay, nice. We are getting there guys, come on. Next, border none. So I don't want my border. Nice. Okay, border illa. We are almost there. Next, I will keep our background white. It's anyways white, but still we'll make it white indeed. Wonderful. So background white bantu, so we are getting in there. Nice, cool. So now on the format ಗೆ ಇದನ್ನು ತರ್ತಾ ಇದ್ದೇವೆ guys. Okay, okay. So next ಏನಂತ ಹೇಳಿದ್ರೆ we'll move forward. So this is done. Next what we are going to do is we are trying to change the button ಅನ್ನು ನಾವು ಚೇಂಜ್ ಮಾಡ್ತಿದ್ದೇವೆ. So form button. So ಇಲ್ಲಿ ತನಕ ಏನ್ ಮಾಡಿದ್ದು ಅಂತ ಹೇಳಿದ್ರೆ we changed it for form input ಹಾಗೂ ಬಟನ್ ಗೆ ಮಾಡ್ತಿದ್ವಿ. ಈಗ ಜಸ್ಟ್ ಫಾರ್ಮ್ ಬಟನ್, ದಿಸ್ ಇಸ್ ಸ್ಪೆಸಿಫಿಕ್ ಓನ್ಲಿ ಫಾರ್ ದ ಬಟನ್. ನಮಗೆ ಬಟನ್ ಮಾತ್ರ ಚೇಂಜ್ ಮಾಡಬೇಕು. ಸೊ ವಿಲ್ ಡೂ ದ ಕಲರ್ D2F02A. This is one color which I found which is good. Okay, we got the color back. Nice. Yes, we are only coloring the button here. ಬಟನ್ ಗೆ ಮಾತ್ರ ಕಲರ್ ಮಾಡ್ತಿದ್ದೇವೆ. Next, background. So background I kept it as black actually. Good, nice looking. Next, cursor pointer. So ನಾನು ಈ ತರ ಬರುವಾಗ I have to get ನೋಡಿ ನನ್ನ ಕರ್ಸರ್ ಇಲ್ಲಿ ಕರ್ಸರ್ ತರ ಇರುತ್ತೆ. When I come here it comes to a finger, index finger point ಮಾಡಿದಾಗಿರುತ್ತೆ. So that's good. Next, I'll keep a transition. Okay, so animations ಕೊಡುವ ಅಂತ, nothing else guys. Transitions all 0.3 second ease. Guys, this is heavy CSS, don't worry. Even I am not a big fan of CSS, but still, yeah. Okay, so ಅದನ್ನು ಮಾಡಿದ್ವಿ. We almost got it done. Good. Next ಏನ್ ಬೇಕು ಅಂತ ಹೇಳಿದ್ರೆ ಫಾರ್ಮ್ ಬಟನ್ ಅನ್ನು ನಾನು ಹವರ್ ಮಾಡುವಾಗ ಅದರ ಮೇಲೆ ಹೋಗುವಾಗ if I go and keep my cursor here ಏನಾಗಬೇಕು ಅಂತ, background should be black. Background should be black. Good. And color should be white. Good. We are getting in there. Why not we do it 2rem ಮಾಡಿ ನೋಡುವ. Just we'll see. Perfect. 2rem ಮಾಡುವಾಗ ಕರೆಕ್ಟ್ ಬರುತ್ತೆ. Okay, nice guys, nice. We are there now. We got it there. Good. So hover ಮಾಡಿ ಆಯ್ತು. Next what we will do is
ನಾವು ಕೆಳಗಿದು ಟು ಡೂ ಕಂಟೈನರ್ ಅನ್ನು ವಿಲ್ ಡೂ ಅ ಫಿಲ್ಟರ್ ಟು ಡೂ. ಈ ಸೈಡ್ ಇದು ಮಾಡುವ. ವಾಟ್ ಈಸ್ ದಟ್? ಫಿಲ್ಟರ್ ಟು ಡೂ. ಓಕೆ, ಫಿಲ್ಟರ್ ಟು ಡೂ ಕ್ಲಾಸ್ ಅನ್ನು ತಗೊಂಡು ಫಿಲ್ಟರ್ ಟು ಡೂ. ಸೊ ವಾಟ್ ವಿಲ್ ಡೂ ಹಿಯರ್ ಈಸ್, ಇಲ್ಲಿ ಏನ್ ಮಾಡುವ ಅಂತ ಹೇಳಿದ್ರೆ ಫಿಲ್ಟರ್ ಟು ಡೂಗೆ ವಿಲ್ ಕೀಪ್ ಅ ಪ್ಯಾಡಿಂಗ್ ಆಫ್ 1 rem. ಸ್ವಲ್ಪ ಸ್ಪೇಸ್ ಬೇಕು ನಂಗೆ, ಬಿಕಾಸ್ ಐ ಡೋಂಟ್ ಹ್ಯಾವ್ ಅ ಸ್ಪೇಸ್ ಹಿಯರ್. ನಂಗೆ ಇಲ್ಲಿ ಸ್ಪೇಸ್ ಇಲ್ಲ. ಓಕೆ, ನೈಸ್. ಗಿವ್ ಅ ಪ್ಯಾಡಿಂಗ್ ದೇರ್ ಅಂಡ್ ಓಕೆ. ನೆಕ್ಸ್ಟ್ ಏನ್ ಮಾಡುವ ಅಂತ ಹೇಳಿದ್ರೆ ಈ ಸೆಲೆಕ್ಟ್ ಕ್ಲಾಸ್ ಅನ್ನು ಸೆಲೆಕ್ಟ್ ಮಾಡುವ. ವಿಲ್ ಸೆಲೆಕ್ಟ್ ಕ್ಲಾಸ್ ಒಳಗೆ ಮಾರ್ಜಿನ್ should be 1 rem. Okay, margin is 1 rem. Position is relative. Overflow hidden. Okay, overflow hidden. Okay, ಸ್ವಲ್ಪ ಸ್ಪೇಸ್ ಬೇಕಿತ್ತು. We'll do it. ನೆಕ್ಸ್ಟ್ ಏನ್ ಮಾಡುವ ಅಂತ ಹೇಳಿದ್ರೆ ನಾವು ಸೆಲೆಕ್ಟ್ ಟ್ಯಾಗ್ ಅನ್ನು ಸೆಲೆಕ್ಟ್ ಮಾಡುವ. ಓಕೆ, and the color here is #EB5C74. 1 second, 74. Okay, nice. Font family Roboto. We'll keep it as Roboto itself. Now Roboto and select ಮಾಡಿದ್ವಿ. Okay guys, just styling purpose guys, ಸ್ವಲ್ಪ ಬೇಗ ಮಾಡ್ತೇನೆ because we have short time. Okay, we almost did it. ಸ್ವಲ್ಪ padding ಇದು ಬೇಕಿದೆ, ಅದನ್ನ ಮಾಡುವ. Next we have cursor pointer. Okay, we have a cursor pointer. Nice. And then we have a width of 12 rem. Okay, that was bit too much. We'll select this off now. So $select, guys, this is called a pseudo class. ಆಯ್ತಾ, ಇದು pseudo class ಅಂತ ಹೇಳ್ತಾರೆ. ಸೊ ಅದು ಕಂಟೆಂಟ್ ಬಂದ ಮೇಲೆ ನಿಮ್ಮ ಸ್ಟೈಲ್ಸ್ ಬರುತ್ತೆ. ಸೊ /25bc. Don't worry about this guys, ಇದನ್ನ ವರಿ ಮಾಡಬೇಡಿ ಏನಂತ. ಈ ಪರ್ಟಿಕ್ಯುಲರ್ ಐಕಾನಿಗೋಸ್ಕರ ಐ ವಾಂಟೆಡ್ ದಿಸ್ ಐಕಾನ್ ಅನ್ನು ಇಲ್ಲಿ ಪ್ಲೇಸ್ ಮಾಡಬೇಕು. ಸೊ ದಟ್ಸ್ ದ ರೀಸನ್ ವೈ ಐ ಆಮ್ ಡೂಯಿಂಗ್ ದಿಸ್. ಸೊ ಅದಾದ ನಂತರ ವಾಟ್ ಐ ವಾಂಟ್ ಟು ಡೂ ಇಸ್ ಪೊಸಿಷನ್ ಅಬ್ಸಲ್ಯೂಟ್. ಸೊ ನಂಗೆ ಈ ಪರ್ಟಿಕ್ಯುಲರ್ ಥಿಂಗ್ ಐ ವಾಂಟ್ ಟು ಪ್ಲೇಸ್ ಇಟ್ ಹಿಯರ್, ದಟ್ಸ್ ವೈ. ಸೊ ಟಾಪ್ ಈಸ್ 0 and right is 0. Top is 0, right is 0. I don't know where did it go. Adding 1 rem, we'll keep it 1 rem. Okay, what happened here? I do 1 rem. Pointer events will give it at none. Pointer events none ಕೊಟ್ಬಿಡುವ. ಅದೇ ತರ cursor will keep it as pointer. Okay, cursor will keep it as pointer. Good. Please don't worry, styles ಕೊಡ್ತೇನೆ. I don't know where did that go. Okay, top right absolute position. Good, ಎಲ್ಲ ಕರೆಕ್ಟ್ ಇದೆ. We'll see. And BG background color, background will be #E2FO2A. And perfect. Okay, we got it. Just ಇಲ್ಲಿ ಒಂದು ಸ್ವಲ್ಪ ಸ್ಪೇಸಿಂಗ್ ಬಾಕಿ ಇದೆ, ಅದಲ್ಲದೆ we are almost done with our styling guys. ನಾವು ನಮ್ಮ ಸ್ಟೈಲಿಂಗ್ ಅನ್ನು ಕಂಪ್ಲೀಟ್ ಮಾಡಿದ್ವಿ. ವೆರಿ ನೈಸ್. ಸೊ ಜಸ್ಟ್ ಇನ್ನು 2 ಸ್ಟೈಲಿಂಗ್ಸ್ ಕೊಟ್ರೆ ಆಯ್ತು. ಟು ಡೂ ಕಂಟೈನರ್ ಗೆ ಒಂದು ಸ್ಟೈಲಿಂಗ್ಸ್ ಕೊಡಬೇಕು, ಇಲ್ಲಿ ಬೇಕಾದ ಟು ಡೂ ಕಂಟೈನರ್ ಗೆ. ಅಂಡ್ ದೆನ್ ಅದಾದ ನಂತರ ಜಸ್ಟ್ ಆ ಸಿಂಗಲ್ ಟು ಡೂಗೆ ನಾವು ಜಸ್ಟ್ ಸ್ಟೈಲಿಂಗ್ಸ್ ಅನ್ನು ಆಲ್ರೆಡಿ ಮಾಡಿ ಇಡುವ. ಗೈಸ್ ಜಸ್ಟ್ ಫಾರ್ಗಿವ್ ಮೀ, ಇಲ್ಲಿ ಸ್ವಲ್ಪ ಸ್ಪೇಸಿಂಗ್ ಇದೆ. ವಿ ವಿಲ್ ಫಿಕ್ಸ್ ಇಟ್ ಲೇಟರ್ ಆನ್. ಫಸ್ಟ್ ನಾನು ಜಾವಾಸ್ಕ್ರಿಪ್ಟ್ ಪಾರ್ಟ್ ಗೆ ಬರ್ತೇನೆ, ದೆನ್ ಐ ಥಿಂಕ್ ವಿ ಕ್ಯಾನ್ ಡೂ ಇಟ್ ಆಸಮ್. ಓಕೆ, ಸೊ ನಾನು ಜಸ್ಟ್ ಇನ್ಯಾವ್ದು ಬಾಕಿ ಇದೆ ನಮ್ಗೆ ಮಾಡ್ಲಿಕ್ಕೆ? ವಿ ಹ್ಯಾವ್ ಟು ಡೂ ಕಂಟೈನರ್ ಸ್ಟೈಲ್ ಮಾಡ್ಲಿಕ್ಕೆ ಬಾಕಿ ಇದೆ, ಟು ಡೂ ಲಿಸ್ಟ್ ಮಾಡ್ಲಿಕ್ಕೆ ಬಾಕಿ ಇದೆ. ಈಗ ಸ್ಟೈಲ್ ಹಾಕಿದ್ರೆ ಏನು ಕಾಣಲ್ಲ, ಯಾಕೆಂತ ಹೇಳಿದ್ರೆ ನಮ್ಮ ಹತ್ರ ಕಂಟೆಂಟೇ ಇಲ್ಲ. ವಿ ಡೋಂಟ್ ಹ್ಯಾವ್ ಎನಿ ಕಂಟೆಂಟ್ ಹಿಯರ್. ಕಂಟೆಂಟ್ ಇಲ್ಲದ ಕಾರಣ ನಮ್ಗೆ ಅದು ಮಾಡ್ಲಿಕ್ಕೂ ಆಗಲ್ಲ. ಸೊ ಸುಮ್ಮನೆ ನಾವು ಸ್ಟೈಲ್ಸ್ ಅನ್ನು ಬರ್ದಿಡುವ, ಸೊ ದಟ್ ಮತ್ತೆ ಪ್ರಾಬ್ಲಮ್ ಆಗೋದು ಬೇಡ. ಓಕೆ,
ಸೊ ಟು ಡು ಕಂಟೈನರ್ ಅಲ್ಲಿ ಏನ್ ಬರಬೇಕು ಅಂತ ಹೇಳಿದ್ರೆ ಐ ವಾಂಟ್ ಅ ಡಿಸ್ಪ್ಲೇ ಆಫ್ ಫ್ಲೆಕ್ಸ್. ನಾವು ಮತ್ತೆ ಮಾಡುವ, that should be not now, we'll keep it later on. Okay, so fair enough guys, just somewhere I messed up with CSS, we'll see later on. So next ನಮ್ಗೆ ಏನ್ ಬೇಕು ಅಂತ ಹೇಳಿದ್ರೆ JavaScript. So from here our JavaScript work starts. ನಮ್ಮ HTML CSS work complete ಆಯ್ತು. So now whatever I type here will go here, ಏನು problem ಇಲ್ಲ. So from here on I will start doing the JavaScript part. So ಇಲ್ಲಿ JavaScript part ಅಲ್ಲಿ ಏನೇನ್ ಬರುತ್ತೆ ಅಂತ ಹೇಳಿದ್ರೆ, whenever adding I should get something, ಇಲ್ಲಿ ಏನಾದರೂ ಬರಬೇಕು, but when I am doing this I should get something. Cool. So ಇಲ್ಲಿ ಏನು ಮಾಡುವ ಅಂತ ಹೇಳಿದ್ರೆ, we got almost here. So ಇಲ್ಲಿ first JavaScript file ಒಂದು ಮಾಡುವ, app.base. So we'll go to index.html. ಯಾವತ್ತು ಸ್ಕ್ರಿಪ್ಟ್ ಅನ್ನು ನಿಮ್ಮ ಬಾಡಿ ಒಳಗೆ ಕೆಳಗೆ ಹಾಕಿದ್ರೆ ಆಯ್ತು. Script source is equal to app.base. Okay. So first ಯಾವತ್ತು ಇಲ್ಲಿ ಬನ್ನಿ, just console.log ಮಾಡಿ. Okay, just check ಮಾಡಿ ವರ್ಕ್ ಆಗ್ತಿದೆ ಇಲ್ವಾ ಅಂತ. just you have to check it out whether it is working or not. Okay, yeah, high work ಆಗ್ತಾ ಇದೆ, ಪ್ರಾಬ್ಲಮ್ ಇಲ್ಲ. we are getting it high here. that means ಇಲ್ಲಿಂದ ಇಲ್ಲಿಗೆ ಕನೆಕ್ಷನ್, ನಿಮ್ಮ HTML ಇಂದ JavaScript ಗೆ ಕನೆಕ್ಷನ್ ಬಂದಿದೆ. ಗುಡ್. ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ಫಸ್ಟ್ ಆಗಿ ನೆಕ್ಸ್ಟ್ ನಮ್ಗೆ ನೋಡ್ಬೇಕಾದ ಏನು ವಿಷಯ ಅಂತ ಹೇಳಿದ್ರೆ, we want to get the elements from JavaScript ಇಂದ ನಮ್ಮ HTML ಇಂದ JavaScript ಗೆ ನಾವು ಎಲಿಮೆಂಟ್, we have to get the elements back. ಸೊ ಎಲಿಮೆಂಟ್ಸ್ ಅನ್ನು ಇಲ್ಲಿಗೆ ತರಬೇಕು. ಫಸ್ಟ್ ಸ್ಟೆಪ್ JavaScript ಅಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, get the elements to JS from HTML. ಸೊ ಯಾವ್ದಕ್ಕೆಲ್ಲ ನೀವು ಫಂಕ್ಷನಾಲಿಟಿ ಹಾಕ್ಬೇಕಿದೆ, ಸೊ ಯಾವ್ದಕ್ಕೆಲ್ಲ ನಿಮ್ಗೆ ಇಲ್ಲಿ ಫಂಕ್ಷನಾಲಿಟಿ ಹಾಕ್ಲಿಕ್ಕಿದೆ, ಆ ಫಂಕ್ಷನಾಲಿಟಿ ಹಾಕ್ಲಿಕ್ಕೆ ಇರುವಂತಹ ಎಲಿಮೆಂಟ್ಸ್ ಅನ್ನು ಫಸ್ಟ್ ಸ್ಟೆಪ್ ಅಲ್ಲಿ JavaScript ಅಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, you have to get it from HTML to JavaScript somehow. ಹೇಗಾದ್ರೂ ಇಲ್ಲಿಗೆ ತರಬೇಕು. ನಮ್ಗೆ ಇಲ್ಲಿ ಯಾವ್ದೆಲ್ಲ ಬೇಕು, we want this form, ನಮ್ಗೆ ಈ ಫಾರ್ಮ್ ಬೇಕು, ಅಥವಾ ಟು ಡು ಇನ್ಪುಟ್ ಬೇಕು, ಟು ಡು ಬಟನ್ ಬೇಕು. ಯಾಕಂತ ಹೇಳಿದ್ರೆ ಫಾರ್ಮ್ ಯಾಕೆ ಬೇಕು ಅಂತ ಹೇಳಿದ್ರೆ, ಅಥವಾ ಇನ್ಪುಟ್ ಯಾಕೆ ಬೇಕು ಅಂತ ಹೇಳಿದ್ರೆ, ನಮ್ಗೆ ಏನಾದ್ರು ಟೈಪ್ ಮಾಡ್ಲಿಕ್ಕೆ ನಮ್ಗೆ ಇನ್ಪುಟ್ ಬೇಕಿದೆ. ಬಟನ್ ಯಾಕೆ ಬೇಕು, ನಮ್ಗೆ ಇಲ್ಲಿ ಕ್ಲಿಕ್ ಮಾಡುವಾಗ ಸಬ್ಮಿಟ್ ಆಗ್ಲಿಕ್ಕೆ ಬಟನ್ ಬೇಕಿದೆ. ಸೊ ಇದು ಬೇಕು. ಸೊ ಇಂಟರಾಕ್ಟಿವ್. ಸೊ JavaScript is basically ಇಂಟರಾಕ್ಟಿಂಗ್. ನಾವು HTML ಪೇಜಸ್ ಏನು ಕೊಟ್ಟಿದ್ದೇವೆ ಆ ಪೇಜಸ್ ಗೆ ಇಂಟರಾಕ್ಟ್ ಮಾಡ್ಲಿಕ್ಕೆ ಯೂಸ್ ಮಾಡುವಂತದ್ದು. we are just trying to interact there. ಸೊ ಇದನ್ನು ಕ್ಲಿಕ್ ಮಾಡಿ, when I click on this, something should happen. So ಇದು ಬೇಕು, we want button. ಅದೇ ತರ ಆಗ ಮಾಡಿದಂತಹ ಟು ಡು ಲಿಸ್ಟ್ ಬೇಕು, ಫಿಲ್ಟರ್ ಬೇಕು. we want filter because filter ಮುಖಾಂತರ ಚೇಂಜಸ್ ಇದೆ ಅಲ್ಲ. when list product, when I click on yet to, I should get the yet to product. so ಅದು ನಮ್ಗೆ ಅಲ್ಲಿ ಬೇಕಾಗುತ್ತೆ. so what we will do is, we will get the elements to base. so ನಾವು ಎಲಿಮೆಂಟ್ ಅನ್ನು JavaScript ಗೆ ತರೋಣ. so first ನಮ್ಗೆ ಬೇಕಾದದ್ದು to do input. so to do input is equal to document dot preselector. guys, this is how we select stuff. this is how we select from HTML to JavaScript. ಇಲ್ಲಿ ಕ್ಲಾಸ್ ಆದ ಕಾರಣ we should write to do input. to do input ಅನ್ನು ನಾವು ಇಲ್ಲಿಗೆ ಬರ್ತಿದ್ದೇವೆ. very nice. so now ಇದನ್ನು just copy 4 more times. ಇಲ್ಲಿ ನಮ್ಗೆ ಏನು ಬೇಕು, to do button ಬೇಕು. to do button here, to do button. ಇಲ್ಲಿ ಏನು ಬೇಕು, to do list ಬೇಕು. to do list ಯಾಕೆ ಅಂತ ಹೇಳ್ತೇನೆ, we'll get to know why later on. ಇಲ್ಲಿ filter to do ಎಂಬ ಒಂದು ಕ್ಲಾಸ್ ಇದೆ ಅಲ್ಲ, we are getting that filter to. fair enough. ಫಸ್ಟ್ ನಾವು ಇಲ್ಲಿ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಇವೆಂಟ್ ಲಿಸ್ನರ್ ಅನ್ನು ಆಡ್ ಮಾಡ್ತೇವೆ. add event listener. ಸೊ ಇವೆಂಟ್ ಲಿಸ್ನರ್ ಏನು ಅಂತ ಹೇಳಿದ್ರೆ, ವಾಟ್ ಎವರ್ ಇವೆಂಟ್ಸ್ ನಮ್ಗೆ ಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ಬೇಕಾದದ್ದು ಕ್ಲಿಕ್ ಇವೆಂಟ್. ಆಕ್ಚುಲಿ ಎಲ್ಲದಕ್ಕೂ ಕ್ಲಿಕ್ ಇವೆಂಟ್ ಬೇಕಾದದ್ದು. ನಾನು ಏನಾದ್ರೂ ಟೈಪ್ ಮಾಡಿ ಇಲ್ಲಿ ಇದನ್ನು ಕ್ಲಿಕ್ ಮಾಡುವಾಗ ನಂಗೆ ಆ ಡೇಟಾ ಕೆಳಗೆ ಬರಬೇಕು. ಸೊ ದಟ್ಸ್ ವಾಟ್. ನಂಗೆ ಇಲ್ಲಿ ಏನಾದ್ರೂ ಟೈಪ್ ಮಾಡಿ whenever I am clicking here, ಆ ಡೇಟಾ ನಂಗೆ ಕೆಳಗೆ ಬರಬೇಕು. ಸೊ ಫಸ್ಟ್ ಆಫ್ ಆಲ್ ನಂಗೆ ಈಗ ಈ ಇನ್ಪುಟ್ ಬಾಕ್ಸ್ ಗೆ ಆಕ್ಸೆಸ್ ಇದೆ JavaScript ಅಲ್ಲಿ. ಹೇಗೆ ಆಕ್ಸೆಸ್ ಇದೆ, ಈ ಟು ಡು ಇನ್ಪುಟ್ ಮುಖಾಂತರ ನನಗೆ ಆಕ್ಸೆಸ್ ಇದೆ. ಓಕೆ, ಸೊ ಇಲ್ಲೇನಾಗಬೇಕು, ಯಾವ್ದಕ್ಕೆ ನಾವು ಇವೆಂಟ್ ಹಾಕ್ತಿದ್ದೇವೆ, ಈ ಬಟನ್ ಗೆ ನಾವು ಇವೆಂಟ್ ಹಾಕ್ತಿದ್ದೇವೆ. ಸೊ ಟು ಡು ಬಟನ್ ಡಾಟ್ ಆಡ್ ಇವೆಂಟ್ ಲಿಸ್ನರ್ ಅನ್ನು ಇವೆಂಟ್ ಹಾಕ್ತಿದ್ದೇವೆ. ಕ್ಲಿಕ್
ಇವೆಂಟ್ ಮಾಡಿದ ನಂತರ ಒಂದು ಫಂಕ್ಷನ್ ಗೆ ಪಾಯಿಂಟ್ ಮಾಡ್ತೇನೆ. ಸೊ ಆಡ್ ಟು ಡೂ ಎಂಬ ಫಂಕ್ಷನ್ ಗೆ ನಾನು ಪಾಯಿಂಟ್ ಮಾಡ್ತೇನೆ. ಓಕೆ, ಈ ಬಟನ್ ಗೆ ಕ್ಲಿಕ್ ಮಾಡುವಾಗ ನನಗೆ ಕೆಳಗೆ ಡೀಟೇಲ್ಸ್ ಬೇಕು. ಸೊ ನಾವು ಐ ವಿಲ್ ಡೂ ಆಡ್. ಸೊ ನಾವೀಗ ಟು ಡೂ ಅನ್ನು ಆಡ್ ಮಾಡುವ ಫಂಕ್ಷನಾಲಿಟಿಗೆ ಹೋಗೋಣ. ಜಸ್ಟ್ ಕಾನ್ಸಂಟ್ರೇಟ್ ಓನ್ಲಿ ಆನ್ ಆಡಿಂಗ್ ದ ಟು ಡೂ. ನೈಸ್. ಈಗ ನಮ್ಗೆ ಏನ್ ಬೇಕು? ಸೊ ಯು ಹ್ಯಾವ್ ಟು ರೈಟ್ ದಿಸ್ ಫಂಕ್ಷನ್. ಸೊ ಏನಿದೆ, ಟು ಡೂ ಬಟನ್ ಅನ್ನು ನಾನು ಕ್ಲಿಕ್ ಮಾಡುವಾಗ ನಾನು ಆ ಟು ಡೂ ಬಟನ್ ಅನ್ನು, ಟು ಡೂ ಬಟನ್ ಅಂತ ಹೇಳಿದ್ರೆ ಟು ಡೂ ಬಟನ್, ಈ ಬಟನ್. ಸೊ ಈ ಬಟನ್ ಅಂತ ಹೇಳಿದ್ರೆ ವೇರ್ ಇಸ್ ಇಟ್ ಟು ಡೂ ಬಟನ್. ನೈಸ್. ಆ ಬಟನ್ ಅನ್ನು ಕ್ಲಿಕ್ ಮಾಡುವಾಗ ನನಗೆ ಈ ಫಂಕ್ಷನ್ ರನ್ ಆಗಬೇಕು. ಸೊ ಈ ಫಂಕ್ಷನ್ ಅನ್ನು ಇಲ್ಲಿ ಬರೆಯೋಣ. ಫಂಕ್ಷನ್ ಆಡ್ ಟು ಡೂ. ಓಕೆ, ಆಡ್ ಟು ಡೂ ಒಂದು ಇವೆಂಟ್ ಎಂಬ ಪ್ಯಾರಾಮೀಟರ್ ತಗೊಳ್ತದೆ ಅದು. ಸೊ ಇ ಡಾಟ್ ಪ್ರಿವೆಂಟ್ ಡಿಫಾಲ್ಟ್, ಅದು ಯಾಕೆಂತ ನಾನು ಹೇಳ್ತೇನೆ. ಓಕೆ, ವಿಲ್ ಸಿ ವೈ ಇ ಡಾಟ್ ಪ್ರಿವೆಂಟ್ ಡಿಫಾಲ್ಟ್ ಇಸ್ ರಿಕ್ವೈರ್ಡ್. ಫಸ್ಟ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಾನು ಇಲ್ಲಿ ಏನಾದ್ರೂ ಕ್ಲಿಕ್ ಮಾಡಿ ಏನಾದ್ರೂ ಟೈಪ್ ಮಾಡಿ ಇಲ್ಲಿ ಎಂಟರ್ ಮಾಡುವಾಗ whenever I am typing and entering ನನಗೆ ಈ ಡೇಟಾ ಬರಬೇಕು. ಈ ಡೇಟಾ ಬರಬೇಕು ಅಂತಿದ್ರೆ ನಾವು ಈ ಪರ್ಟಿಕ್ಯುಲರ್ ಸ್ಟ್ರಿಪ್ ಅನ್ನು ಇನ್ನೂ ಮಾಡಲಿಲ್ಲ. ವಿ ಡಿಡ್ಂಟ್ ಡೂ ದಟ್ ಪರ್ಟಿಕ್ಯುಲರ್ li, ಈ ಎಲಿಮೆಂಟ್ ಅನ್ನು ನಾವು ಇನ್ನೂ ಕ್ರಿಯೇಟ್ ಮಾಡಲಿಲ್ಲ. ಸೊ ನಾವು ಈ ಎಲಿಮೆಂಟ್ ಅನ್ನು ಫಸ್ಟ್ ಜಾವಾ ಸ್ಕ್ರಿಪ್ಟ್ ಅಲ್ಲಿ ಕ್ರಿಯೇಟ್ ಮಾಡುವಂತದ್ದು. ಸೊ ವಿ ಆರ್ ಕ್ರಿಯೇಟಿಂಗ್ HTML ಎಲಿಮೆಂಟ್ಸ್ ಥ್ರೂ ಜಾವಾ ಸ್ಕ್ರಿಪ್ಟ್ ಮುಖಾಂತರ HTML ಎಲಿಮೆಂಟ್ಸ್ ಅನ್ನು ನಾವು ಇಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದೇವೆ. ಓಕೆ, ಸೊ ನೆಕ್ಸ್ಟ್ ಏನಂತ ಹೇಳಿದ್ರೆ, ಸೊ ವಿ ಆರ್ ಗೆಟಿಂಗ್ ದ ಥಿಂಗ್ಸ್ ದೇರ್. ಸೊ ಏನ್ ಮಾಡ್ತಿದ್ದೇವೆ, ಡಾಕ್ಯುಮೆಂಟ್ ಡಾಟ್ ಕ್ರಿಯೇಟ್ ಎಲಿಮೆಂಟ್, ಒಂದು ಎಲಿಮೆಂಟ್ ಅನ್ನು ಕ್ರಿಯೇಟ್ ಮಾಡ್ತಿದ್ದೇವೆ. ಈ ಪರ್ಟಿಕ್ಯುಲರ್ ಎಲಿಮೆಂಟ್ ಇದೆಯಲ್ಲ, ಆ ಎಲಿಮೆಂಟ್ ಅನ್ನು ನಾವು ಕ್ರಿಯೇಟ್ ಮಾಡ್ತಾ ಇದ್ದೇವೆ. ಸೊ ವಿ ಆರ್ ಡೂಯಿಂಗ್ ಅ div here. ಫಸ್ಟ್ ಆಫ್ ಆಲ್ ನಾನೊಂದು div ಮಾಡ್ತಿದ್ದೇನೆ. ರೀಸನ್ ಹೇಳ್ತೇನೆ ಯಾಕೆ ನಾನು div ಮಾಡ್ತಿದ್ದೇನೆ ಅಂತ ಹೇಳಿದ್ರೆ, const to do div. So const to do div is equal to document dot create element div. div ಎಂಬ ಒಂದು ಎಲಿಮೆಂಟ್ ಅನ್ನು ಕ್ರಿಯೇಟ್ ಮಾಡಿದ್ವಿ. ಆ div ಎಂಬ ಎಲಿಮೆಂಟ್ ಗೆ ಡಾಟ್ ಕ್ಲಾಸ್ ಲಿಸ್ಟ್ ಡಾಟ್ ಆಡ್, ನಾನು ಆಡ್ ಮಾಡ್ತಿದ್ದೇನೆ. ಟು ಡೂ ಎಂಬ ಒಂದು ಕ್ಲಾಸ್ ಅನ್ನು ಆಡ್ ಮಾಡ್ತಿದ್ದೇನೆ. ಟು ಡೂ ಎಂಬ ಕ್ಲಾಸ್ ಅನ್ನು ಆಡ್ ಮಾಡ್ತಿದ್ದೇನೆ. ಈಗ ನಾನು ಜಸ್ಟ್ ಕನ್ಸೋಲ್ ಡಾಟ್ ಲಾಗ್ ಆಫ್ ಟು ಡೂ div ಮಾಡಿದ್ರೆ ಏನ್ ಬರುತ್ತೆ ಅಂತ ನೋಡೋಣ. ಕನ್ಸಾಡಿ. ಓ ಮೈ ಗಾಡ್ನೆಸ್, ಒಂದು ನಿಮಿಷ. ಜಸ್ಟ್ ವಿಲ್ ಕ್ಲಿಕ್ ಆನ್ ದಿಸ್ ಬಟನ್ ಕ್ಲಿಕ್ ಮಾಡಿದ ಸಾರಿ ನಾಟ್ ಹಿಯರ್. ಬಟನ್ ಕ್ಲಿಕ್ ಮಾಡಿದ ನಂತರ ವಿಲ್ ಚೆಕ್ ಇಟ್ ಹಿಯರ್. Okay, we are not getting anything. ಓಕೆ, ನೋಡಿ ಗೈಸ್, ಇಲ್ಲಿ ನಾನು ಏನು ಕ್ಲಿಕ್ ಮಾಡಿದ್ರು ನನಗೆ ಇಲ್ಲಿ ಟು ಡೂ div ಕನ್ಸೋಲ್ ಡಾಟ್ ಲಾಗ್ ಅಲ್ಲಿ ಬರ್ತಾ ಇಲ್ಲ. ಅದು ಯಾಕೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ, ಆಟೋಮೆಟಿಕ್ ಆಗಿ ನನ್ನ ಪೇಜ್ ರಿಫ್ರೆಶ್ ಆಗ್ತಾ ಇದೆ. ಓಕೆ, ಪೇಜ್ ರಿಫ್ರೆಶ್ ಆಗ್ತಿದೆ, ಹಾಗೆ ಆಗಬಾರ್ದು. ಸೊ ಅದಕ್ಕೋಸ್ಕರ ವಿ ಡೂ ಪ್ರಿವೆಂಟ್ ಡಿಫಾಲ್ಟ್, ಇ ಡಾಟ್ ಪ್ರಿವೆಂಟ್ ಡಿಫಾಲ್ಟ್, ಇ ಡಾಟ್ ಪ್ರಿವೆಂಟ್ ಡಿಫಾಲ್ಟ್. ಸೊ ಇಲ್ಲಿ ಈಗ ರಿಫ್ರೆಶ್ ಮಾಡಿ ಕ್ಲಿಕ್ ಮಾಡಿ ನೋಡಿ, ಗಾಟ್ ಎ div. ಇಲ್ಲಿ ಕ್ಲಿಕ್ ಮಾಡುವಾಗ ಒಂದು div ಬಂತು ವಿತ್ ಅ ಕ್ಲಾಸ್ ಆಫ್ ಟು ಡೂ. we got a div with a class of to do. ನಾವು ಜಾವಾ ಸ್ಕ್ರಿಪ್ಟ್ ಇಂದ ಒಂದು div ಅನ್ನು ನಾವೀಗ ಕ್ರಿಯೇಟ್ ಮಾಡಿದ್ವಿ. ಗ್ರೇಟ್. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ವಿ ಗಾಟ್ ದಿಸ್. ಓಕೆ, ಒಂದು div ಕ್ರಿಯೇಟ್ ಮಾಡಿದ್ವಿ. ಈ div ಎಲ್ಲಿ ಬರುತ್ತೆ ಪ್ಲೇಸ್ ಮಾಡೋದು ನೋಡ್ಬೇಕು. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಆಲ್ರೆಡಿ UL ಅನ್ನು ನಾನು ಇಲ್ಲಿ ಬಿಲ್ಡ್ ಮಾಡಿದ್ದೀನಿ. UL ವಿ ಆಲ್ರೆಡಿ ಸಾ ವಾಟ್ ಈಸ್ UL. ನೆಕ್ಸ್ಟ್ li ಎಲಿಮೆಂಟ್ಸ್ ಅನ್ನು ನಾವು ಇದ್ರ ಒಳಗೆ ಪ್ಲೇಸ್ ಮಾಡಬೇಕು. li ಎಲಿಮೆಂಟ್. ಸೊ ಟು ಡೂ ದಟ್ ವಿ ಡೂ ಡಾಕ್ಯುಮೆಂಟ್ ಡಾಟ್ ಕ್ರಿಯೇಟ್ ಎಲಿಮೆಂಟ್ ಆಫ್ li. ಈಗ li ಎಲಿಮೆಂಟ್ ಅನ್ನು ಬಿಲ್ಡ್ ಮಾಡ್ತೇವೆ. ಈ div ನಾನು ಈ UL ಒಳಗೆ ಪ್ಲೇಸ್ ಮಾಡ್ತೇನೆ. ಓಕೆ, ಸೊ li, so const new to do is equal to document dot create element of li. So new to do dot. ಸೊ ಈ ಲಿಸ್ಟ್ ಅಲ್ಲಿ ನಾನು ಇಲ್ಲಿ ಏನು ಲಿಸ್ಟ್ ಮಾಡ್ತಿದ್ದೇನೆ, ಲಿಸ್ಟ್ ಐಟಮ್ಸ್ ಅಲ್ಲಿ ಏನ್ ಬರಬೇಕು, ನಾವು ಇಲ್ಲಿ ಏನು ಟೈಪ್ ಮಾಡಿದ್ವಿ ಅದು ಬರಬೇಕು. ಸೊ ಇಲ್ಲಿ ಏನು ಟೈಪ್ ಮಾಡಿದ್ವಿ ಅದು ಬರಬೇಕು ಅಂತಿದ್ರೆ, ನ್ಯೂ ಟು ಡೂ ಡಾಟ್ ಇನ್ನರ್ ಟೆಕ್ಸ್ಟ್ ಅಂತ ಹೇಳಿದ್ರೆ ನಿಮ್ಮ ಒಳಗಿರುವಂತಹ ವ್ಯಾಲ್ಯೂ ಇಸ್ ಈಕ್ವಲ್ ಟು ನಮ್ಗೆ ಇಲ್ಲಿ ಟು ಡೂ ಇನ್ಪುಟ್ ಅಂತ ಬರುತ್ತಲ್ಲ. ಸೊ ವಿಲ್ ಡೂ ಒನ್ಸ್ ಕನ್ಸೋಲ್ ಡಾಟ್ ಲಾಗ್ ಆಫ್ ಟು ಡೂ ಇನ್ಪುಟ್. ಈ ಟು ಡೂ ಇನ್ಪುಟ್ ಏನು ಅಂತ ಫಸ್ಟ್ ನೋಡೋಣ. ಈ ಟು ಡೂ ಇನ್ಪುಟ್ ಏನು ಅಂತ ಫಸ್ಟ್ ನೋಡೋಣ. ವಿ ಗೋ ಹಿಯರ್, ವಿ ಕ್ಲಿಕ್ ಹಿಯರ್. One second. So to do input dot
value. Okay, we are only getting to do here. Why? To do input. This is not to do input. Okay, it should be class. Sorry guys, I'm still not getting to do input. Okay, we created a class here, and once again, give me a moment. Just refresh ಮಾಡಿ. Okay, see ನೋಡಿ, ನಾನು ಇಲ್ಲಿ ಟೈಪ್ ಮಾಡಿದ್ದು we are getting it there. Okay, so ನಾನು ಇಲ್ಲಿ ಏನು ಟೈಪ್ ಮಾಡ್ತಿದ್ದೇನೆ ಅದು ನನಗೆ ಇಲ್ಲಿ ಕ್ಲಿಕ್ ಮಾಡುವಾಗ ಆ ವ್ಯಾಲ್ಯೂ ಸಿಗ್ತಾ ಇದೆ. ವಾಟ್ ಎವರ್ ಐ ಆಮ್ ಟೈಪಿಂಗ್, ಆ ವ್ಯಾಲ್ಯೂ ನನಗೆ ಇಲ್ಲಿ ಸಿಗ್ತಾ ಇದೆ. ಸೊ ಆ ವ್ಯಾಲ್ಯೂ ಟು ಡು ಇನ್ಪುಟ್ ಡಾಟ್ ವ್ಯಾಲ್ಯೂ. ಸೊ ಇನ್ಪುಟ್ ಇಂದ ಏನು ವ್ಯಾಲ್ಯೂ ಬರ್ತಾ ಇದೆ ದಟ್ ಈಸ್ ದ ವ್ಯಾಲ್ಯೂ ವಾಟ್ ಐ ಆಮ್ ಗೆಟಿಂಗ್. ಸೊ ಈಗ ನಾನು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈಗ ನಾನು ಕನ್ಸೋಲ್ ಡಾಟ್ ಲಾಗ್ ಆಫ್ ನ್ಯೂ ಟು ಡು ಮಾಡ್ತಾನೆ. ಓಕೆ, ಕನ್ಸೋಲ್ ಡಾಟ್ ಲಾಗ್ ಆಫ್ ನ್ಯೂ ಟು. ಈ ನ್ಯೂ ಟು ಡು ಅಂದ್ರೆ ಏನು ಅಂತ ನೋಡೋಣ. ಫಸ್ಟ್ ರಿಫ್ರೆಶ್ ಮಾಡುವ. ನೋಡಿ, ಎಲ್ಲ ಎಲಿಮೆಂಟ್ ಕ್ರಿಯೇಟ್ ಆಯ್ತು. ನಿಮಗೆ ಎಲ್ಲ ಎಲಿಮೆಂಟ್ ಕ್ರಿಯೇಟ್ ಆಯ್ತು. ಸೊ ಆ ವ್ಯಾಲ್ಯೂ ನ್ಯೂ ಟು ಡು dot inner text, not inner HTML, inner text is equal to do input dot value. So ನನಗೆ ಏನು ಇನ್ಪುಟ್ ಫೀಲ್ಡ್ ಇಂದ ಬರ್ತದೆ ಆ ವ್ಯಾಲ್ಯೂ ಅನ್ನು ತೆಗೆದು ನಾನು I have to take that particular value. Okay, ಆ ವ್ಯಾಲ್ಯೂ ತೆಗೆದು I'm putting inside new to do. ಈಗ ನೋಡೋಣ ಏನ್ ಬರ್ತದೆ ಅಂತ. ಟೈಪ್ ಸಮಥಿಂಗ್, ಎಂಟರ್, ಸಿ li ಒಳಗೆ SAS ಬಂತು. ಸೊ ನನ್ನ li ಟ್ಯಾಗ್ ಒಳಗೆ ಐ ಆಮ್ ಗೆಟಿಂಗ್ ದಿಸ್ SAS. ಸೊ ನಾನು ಏನ್ ಟೈಪ್ ಮಾಡ್ತಿದ್ದೇನೆ ಅದಲ್ಲಿ ನನಗೆ li ಟ್ಯಾಗ್ ಒಳಗೆ ಬರ್ತಾ ಇದೆ. ಗ್ರೇಟ್ ಪ್ರೋಗ್ರೆಸ್ ಗೈಸ್, ಗ್ರೇಟ್ ಪ್ರೋಗ್ರೆಸ್. ಇನ್ನು ಇದಕ್ಕೆ ಸ್ಟೈಲ್ ಮಾಡುವಂತದ್ದು. ಸೊ ನ್ಯೂ ಟು ಡು ಡಾಟ್ ಕ್ಲಾಸ್ ಲಿಸ್ಟ್ ಡಾಟ್ ಆಡ್. ಇದಕ್ಕೆ ಕ್ಲಾಸ್ ಒಂದು ಆಡ್ ಮಾಡಿ ಬಿಡುವ, ಕಾಲ್ಡ್ ಆಸ್ ಟು ಡು ಐಟಮ್. ಟು ಡು ಐಟಮ್ ಎಂಬ ಕ್ಲಾಸ್ ಒಂದು ರೆಡಿ ಮಾಡಿಡುವ. ಈಗ ಕನ್ಸೋಲ್ ಡಾಟ್ ಲಾಗ್ ಆಫ್ ನ್ಯೂ ಟು ಡು ಮಾಡುವ. ರಿಫ್ರೆಶ್, ಟೈಪ್ ಸಮಥಿಂಗ್. ನೋಡಿ, li ಕ್ಲಾಸ್ ಇಸ್ ಈಕ್ವಲ್ ಟು ಡು ಐಟಮ್ SAS. ನೆಕ್ಸ್ಟ್ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ನೋಡಿ ನಾನೀಗ ಟೈಪ್ ಮಾಡಿ ಈಗ ಇಲ್ಲಿ ನಿಲ್ಲಿಸುವಾಗ ನನಗೆ ಈ ಪರ್ಟಿಕ್ಯುಲರ್ ವ್ಯಾಲ್ಯೂ ಇನ್ಪುಟ್ ಫೀಲ್ಡ್ ಇಂದ ಹೋಗ್ಬೇಕು. ದಟ್ ಇಸ್ ನಾಟ್ ಅ ಗ್ರೇಟ್ ಯೂಸರ್ ಎಕ್ಸ್ಪೀರಿಯನ್ಸ್. ನಾವು ಅಪ್ಲಿಕೇಶನ್ ಬಿಲ್ಡ್ ಮಾಡುವಾಗ ಒಳ್ಳೆ ಯೂಸರ್ ಎಕ್ಸ್ಪೀರಿಯನ್ಸ್ ಇಂದ ಬಿಲ್ಡ್ ಮಾಡಬೇಕು. ಈ ಸಿ ವೆನೆವರ್ ವಿ ಟೈಪ್ ಅಲ್ಲ, ನೋಡಿ ಇಲ್ಲಿ ನಾನು ಏನಾದ್ರು ಟೈಪ್ ಮಾಡಿ ಇಲ್ಲಿ ಕ್ಲಿಕ್ ಮಾಡುವಾಗ ಇದು ಹೋಗ್ತದೆ ಇಲ್ಲಿಂದ, ಅದು ಇಲ್ಲಿ ನನಗೆ ಹೋಗ್ತಾ ಇಲ್ಲ. ದಟ್ ಈಸ್ ವಾಟ್ ವಿ ಆರ್ ಟ್ರೈಂಗ್ ಟು. ಅಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಟು ಡು ಇನ್ಪುಟ್ ಡಾಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಎಂಟಿ ಮಾಡಿದ್ರೆ ಆಯ್ತು. ಅದನ್ನ ಕ್ಲಿಕ್ ಮಾಡಿ, ನೋಡಿ ಸೇವ್, ಟೈಪ್ ಸಮಥಿಂಗ್, ಕ್ಲಿಕ್, ದಿಸ್ ವ್ಯಾನಿಷಸ್. ಇದು ಇಲ್ಲಿಂದ ಹೋಗುತ್ತೆ, ಇಲ್ಲಿ ವ್ಯಾಲ್ಯೂ ನಮಗೆ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಏನಾಗಬೇಕು ನಮಗೆ, ಈ ಎಲ್ಲ ಎಲಿಮೆಂಟ್ ಅನ್ನು ಈ ಕ್ರಿಯೇಟ್ ಮಾಡಿದ ಎಲ್ಲ ಎಲಿಮೆಂಟ್ ಅನ್ನು ಈ div ಒಳಗಡೆ ಹಾಕ್ಬೇಕು. ಈ div ಒಳಗಡೆ ಹಾಕ್ಬೇಕು. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಟು ಡು div ಈ ಟು ಡು div ಅಂತ ಹೇಳಿದ್ರೆ div ಅದಕ್ಕೆ ಒಂದು ಫಂಕ್ಷನ್ ಇದೆ ಜಾವಾಸ್ಕ್ರಿಪ್ಟ್ ಅಲ್ಲಿ, ಅಪೆಂಡ್ ಚೈಲ್ಡ್ ಅಂತ. ಸೊ ಈ ಅಪೆಂಡ್ ಚೈಲ್ಡ್ ಒಳಗೆ ನ್ಯೂ ಟು ಡು ಅನ್ನು ಹಾಕ್ಲಿಕ್ಕೆ, ಅಪೆಂಡ್ ಚೈಲ್ಡ್ ಒಳಗೆ ಈ ನ್ಯೂ ಟು ಡು ಅನ್ನು ಹಾಕ್ಲಿಕ್ಕೆ. ಓಕೆ, ಸೊ ಈಗ ಏನಾಗ್ತದೆ ಅಂತ ಹೇಳಿದ್ರೆ, ಕ್ಲಿಕ್ ಮಾಡಿ, ನೋಡಿ. Okay, we are console.log of to do div ಅನ್ನು just ಒಂದು console.log ಮಾಡಿಬಿಡುವ. ನೋಡಿ ಗೈಸ್, div ಒಳಗೆ li ಟ್ಯಾಗ್ ಇದೆ. ಈಗ ಈ div ಒಳಗಡೆ we have this li tag. ಸೊ ಏನಾಯ್ತು ಅಂತ ಹೇಳಿದ್ರೆ, ಈ div ಒಳಗಡೆ we have this li tag. ಸೊ that is perfectly working. ನಮಗೆ ಈ ಪರ್ಟಿಕ್ಯುಲರ್ ಆಸ್ಪೆಕ್ಟ್ ಪರ್ಫೆಕ್ಟ್ ಆಗಿ ವರ್ಕ್ ಆಗ್ತಿದೆ. ಸೊ ನಮ್ಮ div ಒಳಗಡೆ we have this li tag which is super cool guys. Just ಒಂದು ರಿಕ್ವೆಸ್ಟ್, if you are watching this, please like this. ಇದನ್ನು ಈ ವಿಡಿಯೋವನ್ನು ಲೈಕ್ ಮಾಡಿದ್ರೆ ಇನ್ನಿಷ್ಟು ನಿಮ್ಮ ಫ್ರೆಂಡ್ಸ್ ಗೆ ಈ ವಿಡಿಯೋ ಶೇರ್ ಆಗುತ್ತೆ. ಸೊ they will also learn something out of this. ಸೊ ಹಂಬಲ್ ರಿಕ್ವೆಸ್ಟ್ ಮಾಡ್ತಿದ್ದೇನೆ, ಜಸ್ಟ್ ಅದನ್ನು ಲೈಕ್ ಬಟನ್ ಅನ್ನು ಒಂದು ಸ್ಮ್ಯಾಶ್ ಮಾಡಿ, so that you guys can have a look into it. guys, ಬೋರಿಂಗ್ ಇದ್ರೆ ಜಸ್ಟ್ ಹೇಳಿಬಿಡಿ, we'll have a discussion. So we will be just continuing that. So we'll see what will happen there. So guys, just chat alli enadru questions idre I'll get back to that. Nan just adu nodkondu we'll get back to that. Okay, fair enough. I hope that streaming is good. Okay, so someone quickly can message me and tell how the streaming is going.
let me take a quick water break here. It's been too hot. Tumba bisilu, not bisilu, it's humid. Tumba ಸೆಕೆ. ಓಕೆ ಓಕೆ, ಸೊ ನಮ್ಗೆ ಎಲ್ಲಿ ಏನಾಯ್ತು, ವಿ ಗಾಟ್ ದಿಸ್ div, ವಿ ಗಾಟ್ ದಿಸ್ li ಅನ್ನು ಹಾಕಿದ್ವಿ, div ಒಳಗೆ ಹಾಕಿದ್ವಿ. ಗೈಸ್ ಇದು ತುಂಬಾ ಡಿಫಿಕಲ್ಟ್ ಇದೆ ಬಿಕಾಸ್ ದಿಸ್ ಇಸ್ ಲೈವ್ ಕೋಡಿಂಗ್, ವಿ ಡೋಂಟ್ ಹ್ಯಾವ್ ಎನಿಥಿಂಗ್ ಟು ಸಿ ಆಲ್ಸೋ. ವಾಟ್ ಎವರ್ ವಿ ನೋ ವಿ ರೈಟ್ ಇಟ್ ಆಫ್. ಸೊ CSS ವಾಟ್ ಸಮಥಿಂಗ್ ವಿಚ್ ಐ ನೋಟೆಡ್ ಡೌನ್. ಓಕೆ ಓಕೆ, ಸೊ ನೌ ವಿ ಹ್ಯಾವ್ ಡನ್ ದಿಸ್. ಈಗ ನೆಕ್ಸ್ಟ್ ಏನ್ ಬೇಕು ಅಂತ ಹೇಳಿದ್ರೆ, guys you might be thinking ಇದು ಬರಲೇ ಇಲ್ಲ. Okay, we'll do that, don't worry about that. ನಾವು ಇದನ್ನು ಬಿಲ್ಡ್ ಮಾಡುವ. ಸೊ ಇಷ್ಟನ್ನು ಬಿಲ್ಡ್ ಮಾಡುವ ಫಸ್ಟ್. ಓಕೆ, ಸೊ ಇಷ್ಟನ್ನು ಬಿಲ್ಡ್ ಮಾಡುವುದು ಅಂತ ಹೇಳಿದ್ರೆ we have this to do and we also want these two buttons. ಈ ಎರಡು ಬಟನ್ ಅನ್ನು ನಾವೀಗ ಕ್ರಿಯೇಟ್ ಮಾಡಬೇಕು. ಓಕೆ, ಸೇಮ್ ವೇ ನೀವು ಹೇಗೆ ಕ್ರಿಯೇಟ್ ಮಾಡಿದಿರಿ, ಎಲ್ಲ ಹೇಗೆ ಕ್ರಿಯೇಟ್ ಮಾಡಿದಿರಿ ಅದೇ ತರ ಕ್ರಿಯೇಟ್ ಎಲಿಮೆಂಟ್. ಏನ್ ಕ್ರಿಯೇಟ್ ಎಲಿಮೆಂಟ್ ಮಾಡಬೇಕು ನಾವಿಲ್ಲಿ, ವಿ ಆರ್ ಕ್ರಿಯೇಟಿಂಗ್ ಅ ಬಟನ್. ಸೊ ನಾವಿಲ್ಲಿ ಬಟನ್ ಅನ್ನು ಕ್ರಿಯೇಟ್ ಮಾಡ್ತಿದ್ದೇವೆ. ಸೊ ಮೊದಲನೇ ಬಟನ್ ಅನ್ನು ಕ್ರಿಯೇಟ್ ಮಾಡ್ತಿದ್ದೇವೆ. ಗಿವ್ ಇಟ್ ಅ ಕ್ಲಾಸ್ ಆಫ್ ಆರ್ ಕಾನ್ಸ್ಟ್ ಕಂಪ್ಲೀಟೆಡ್ ಬಟನ್ ಎಂಬ ಕ್ಲಾಸ್ ಕೊಟ್ಟು ಬಿಡುವ. ಓಕೆ, ಈ ಬಟನ್ ಗೆ ಏನ್ ಮಾಡಬೇಕು ನಾವು, ಇಲ್ಲಿ ನೋಡಿ ಗೈಸ್, ಇಲ್ಲಿ ಏನು ಪ್ಲಸ್ ಇದೆ ಅದೇ ತರ ಯು ಹ್ಯಾವ್ ಅ ಟಿಕ್ ಮಾರ್ಕ್. ಈ ಟಿಕ್ ಮಾರ್ಕ್ ಕೂಡ ನಾವು ಫಾಂಟ್ ಆಸಮ್ ಇಂದ ತೆಗಿತಿದ್ದೇವೆ. ಈ ಪ್ಲಸ್ ಅನ್ನು ಹೇಗೆ ತೆಗೆದಿದ್ದೇವೆ ಅದೇ ತರ ಈ ಟಿಕ್ ಮಾರ್ಕ್ಸ್ ಅನ್ನು ಕೂಡ ಫಾಂಟ್ ಆಸಮ್ ಇಂದ ತೆಗಿತಿದ್ದೇವೆ. ಓಕೆ, ಸೊ ಜಸ್ಟ್ ಕಮೆಂಟ್ ಇಟ್ ಆಫ್, ಕ್ರಿಯೇಟ್ ದ ಕಂಪ್ಲೀಟೆಡ್ ಬಟನ್. ಸೊ ಇಲ್ಲೇನ್ ಮಾಡ್ತಿದ್ದೇವೆ, ಈಗ ಒಂದು ಬಟನ್ ಕ್ರಿಯೇಟ್ ಮಾಡಿದ್ವಿ. ಆ ಬಟನಿಗೆ ಕಂಪ್ಲೀಟೆಡ್ ಬಟನ್ ಡಾಟ್ ಇನ್ನರ್ HTML is equal to backticks. I'll tell what backticks is. I class is equal to FASFA check. Okay, FASFA check ಎಂಬ ಒಂದು one second. Give me a moment. I hope this works. I hope this works too. I hope this has to close here. Okay, looks good. So ಈಗ ನಾವು ಜಸ್ಟ್ ಇದನ್ನು console.log ಮಾಡಿ ನೋಡುವ ಏನು ವರ್ಕ್ ಆಗುತ್ತೆ ಅಂತ. console.log of completed button. So console.log of completed button ಏನು ಬಂದಿದೆ ಅಂತ ನೋಡೋಣ. Click to do. No, we did not get it. Just refresh once. ಬಟನ್ ಒಳಗೆ ನಮಗೆ ಐ ಟ್ಯಾಗ್ ಸಿಕ್ಕಿದೆ ನೋಡಿ. ಬಟನ್ ಒಳಗೆ ಐ ಟ್ಯಾಗ್ ಸಿಕ್ಕಿದೆ. ಈ ಐ ಟ್ಯಾಗ್ ನಾನು ಇನ್ನರ್ HTML ಅಂತ ಹೇಳಿದ್ರೆ ನಿಮ್ಗೆ ಅದರೊಳಗೆ HTML ಟ್ಯಾಗ್ಸ್ ಅನ್ನು ಹಾಕ್ಲಿಕ್ಕೆ ಆಗುತ್ತೆ. ಇನ್ನರ್ ಟೆಕ್ಸ್ಟ್ ಅಂತ ಹೇಳಿದ್ರೆ ಅದರೊಳಗೆ ಟೆಕ್ಸ್ಟ್ ಅನ್ನು ಹಾಕ್ಲಿಕ್ಕೆ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈ ಟೆಕ್ಸ್ಟ್ ಅನ್ನು ಹಾಕ್ಲಿಕ್ಕೆ ಆಗುತ್ತೆ. ಎಲ್ಲ ಒಳಗೆ ಏನು ಟೆಕ್ಸ್ಟ್ ಇದೆ, ನಾನೇನು ಇಲ್ಲಿ ಏನು ಬರ್ದಿದ್ದೇನೆ ನೋಡಿ, ಈ ಟೆಕ್ಸ್ಟ್, ದಿಸ್ ಇಸ್ ಇನ್ನರ್ ಟೆಕ್ಸ್ಟ್, ದಿಸ್ ಇಸ್ ಇನ್ನರ್ HTML. ಒಂದು HTML ಟ್ಯಾಗ್ ಒಳಗೆ ಇನ್ನೊಂದು HTML ಟ್ಯಾಗ್ ಹಾಕುವಂಥದ್ದು. ನೈಸ್. ನೆಕ್ಸ್ಟ್ ಏನ್ ಮಾಡುದು ಅಂತ ಹೇಳಿದ್ರೆ ಇದಕ್ಕೊಂದು ಕ್ಲಾಸ್ ಕೊಡುವಂತದ್ದು. ಓಕೆ, ಸೊ ಕಂಪ್ಲೀಟೆಡ್ ಬಟನ್ ಸೇಮ್ ಗೈಸ್, ನಾವು ಆಗೇನ್ ಮಾಡಿದ್ದೇವೆ ಅದೇ ತರ ಡಾಟ್ ಕ್ಲಾಸ್ ಲಿಸ್ಟ್ ಡಾಟ್ ಆಡ್ ಕಂಪ್ಲೀಟ್ ಬಟನ್. ಗೈಸ್ ಈ ಎಂಟೈರ್ ಪ್ರಾಜೆಕ್ಟ್ ನಮ್ಮ ಜಾವಾಸ್ಕ್ರಿಪ್ಟ್ ಕೋರ್ಸ್ ಅಲ್ಲಿ ಇದೆ. ಸೊ ಇಫ್ ಯು ಆರ್ ರಿಯಲಿ ಇಂಟ್ರೆಸ್ಟೆಡ್ ಆ ಕೋರ್ಸ್ ಅನ್ನು ಪರ್ಚೇಸ್ ಮಾಡಿ, ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ವಿ ಹ್ಯಾವ್ ಅ ಫ್ರೀ ಕೋರ್ಸ್, ಜಾವಾಸ್ಕ್ರಿಪ್ಟ್ ಕೋರ್ಸ್ ಫಾರ್ ಆಲ್ಮೋಸ್ಟ್ 6 hours ವಿತ್ 4+ ಪ್ರಾಜೆಕ್ಟ್ಸ್ ಬಿಲ್ಡ್ ಮಾಡಿದ್ದೇವೆ ಅದರಲ್ಲಿ. ಹೈಲಿ ರೆಕಮೆಂಡ್, ವಿ ಜಸ್ಟ್ ಗೋ ದೇರ್. ಐ ಥಿಂಕ್ ಸಮ್ ಆಫ್ ದ ಮೆಂಬರ್ಸ್ ಆಫ್ ಮೈಕ್ರೋ ಡಿಗ್ರಿ ಕ್ಯಾನ್ ಜಸ್ಟ್ ಪುಟ್ ದ ಲಿಂಕ್ ಇನ್ ದ ಚಾಟ್ ಸೊ ದಟ್ ದೇ ಕ್ಯಾನ್ ಹ್ಯಾವ್ ಅ ಲುಕ್ ಇಂಟು ಇಟ್. ಓಕೆ, ಸೊ ನೆಕ್ಸ್ಟ್ ಏನ್ ಮಾಡುದು ಅಂತ ಹೇಳಿದ್ರೆ ಇದೇ ಡಿವ್ಗೆ, ಯಾಕಂತ ಹೇಳಿದ್ರೆ ನಮ್ಗೆ ಈ ಎಲ್ಲ ಜೊತೆ ಇದು ಅಪೆಂಡ್ ಆಗ್ಬೇಕು. ಸೊ ಈ ಬಟನ್ ಅನ್ನು ಕೂಡ ಟು ಡೂ ಡಿವ್ಗೆ ಅಪೆಂಡ್ ಮಾಡುವಂತದ್ದು. ಸೊ ಟು ಡೂ div dot append child of completed button. ಈ ಬಟನ್ ಅನ್ನು ಇಲ್ಲಿ ಮಾಡಿದ್ವಿ. ಬೂಮ್, div ಒಳಗೆ li ನೋಡಿ ಗೈಸ್, ದಿಸ್ ಇಸ್ ವಾಟ್ ವಿ ವಾಂಟೆಡ್. div ಒಳಗೆ liu ಬಂತು. ಈಗ ಅದರೊಟ್ಟಿಗೆ ಬಟನ್ ಕೂಡ ಬಂತು. ಈ ಬಟನ್ ಒಳಗೆ ನಿಮ್ಮ ಐ ಟ್ಯಾಗ್ ಇದೆ. ಗ್ರೇಟ್, ವಿ ಆರ್ ಡೂಯಿಂಗ್ ಗ್ರೇಟ್ ಪ್ರೋಗ್ರೆಸ್. ನಾವು ಆಲ್ಮೋಸ್ಟ್ ಮಾಡಿದ್ವಿ. ಸೇಮ್ ಇನ್ನು ಏನ್ ಮಾಡುವ ಅಂತ ಹೇಳಿದ್ರೆ ಕಾಪಿ ಮಾಡಿ ನೆಕ್ಸ್ಟ್ ಬಟನ್ ಮಾಡುವ, ಟ್ರಾಶ್ ಬಟನ್. ಓಕೆ, ಟ್ರಾಶ್ ಬಟನ್ ಅಂತ ಹೇಳಿದ್ರೆ ಈ ಬಟನ್. ಓಕೆ, ಸೊ ಇಲ್ಲಿ ಬಟನ್ ಇರುತ್ತೆ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ FAS FA
For example, it should be FAS FA trash if I'm not wrong. Now ಮತ್ತೆ check ಮಾಡುವ. So this will be not completed button, this will be trash button, this will be trash button again, trash button again. So this will be trash button again, this will be trash. I could have copied and pasted, bad my trash button. So okay, refresh, type something. ನೋಡಿ ಇವುಗಳಿಗೆ ಒಂದು LI ಇದೆ, ಎರಡು ಬಟನ್ ಇದೆ. One is button, complete button. Okay, class has to be removed to trash btn ಗೆ ರಿಪ್ಲೇಸ್ ಮಾಡಿದ್ವಿ. ಚೆಕ್, ಬೂಮ್. ಇವುಗಳಿಗೆ ಒಂದು LI ಇದೆ, ಅದರೊಳಗೆ ಎರಡು ಬಟನ್ ಇದೆ. ಒಂದು ಕಂಪ್ಲೀಟ್ ಬಟನ್ ವಿತ್ FA ಚೆಕ್, ಇನ್ನೊಂದು ಟ್ರಾಶ್ ಬಟನ್ ವಿತ್ FAS FA ಟ್ರಾಶ್. ಈ ಟು ಡು div ಇದೆ ಅಲ್ಲ, ಈ div, ಈ ಮೇನ್ ಆಗಿರುವಂತಹ div, ಆ div ಅನ್ನು ನಾವು ಈ LI ಎಲಿಮೆಂಟ್ಸ್ ಎಲ್ಲಿ ಪ್ಲೇಸ್ ಮಾಡಿದ್ವಿ, ದಿಸ್ ಈ UL ಎಲಿಮೆಂಟ್ಸ್ ಇದೆ ಅಲ್ಲ, ಇಲ್ಲಿ ಪ್ಲೇಸ್ ಮಾಡಬೇಕು. ಸೊ ಈ ಸ್ಪೇಸ್ ಅಲ್ಲಿ ವಿ ಹ್ಯಾವ್ ಟು ಪ್ಲೇಸ್ ದಿಸ್ div, ಈ ಔಟರ್ div ಇದೆ ಅಲ್ಲ, ಔಟರ್ div, ಇಷ್ಟು ಕಂಟೆಂಟ್ ಅನ್ನು ನಾವು UL ಒಳಗೆ ಪ್ಲೇಸ್ ಮಾಡಬೇಕು. ಸೊ ದಟ್ ಈಸ್ ಅ ನೆಕ್ಸ್ಟ್ ಚಾಲೆಂಜ್. ಸೊ ದಟ್ಸ್ ವೈ, ಅದಕ್ಕೋಸ್ಕರ ನಾನು ಇಲ್ಲಿ ಅದನ್ನು ಇಂಪೋರ್ಟ್ ಮಾಡಿದ್ದು, ಟು ಡು ಲಿಸ್ಟ್ ಅನ್ನು ಆಗ ಇಂಪೋರ್ಟ್ ಮಾಡಿದ್ದು ಅದಕ್ಕೆ. ಸೊ ಟು ಡು ಲಿಸ್ಟ್ ಡಾಟ್ append child of to do div. Okay guys, we'll see how it goes. ಸೇವ್ ಮಾಡೋಣ, ಸೇವ್ ಮಾಡಿ ಜಸ್ಟ್ ಟೈಪ್ ಮಾಡೋಣ. Ready? We got this. I don't know why we did not get that. Guys, ನಾವು ಟೈಪ್ ಮಾಡಿದ್ದು ಇಲ್ಲಿ ಬರ್ತಾ ಇದೆ, there is no problem there. ಆದ್ರೆ ಸ್ಟೈಲಿಂಗ್ ಮಾಡಲಿಲ್ಲ, ಆದ್ರೆ we didn't get the right mark and we did not get this. Give me a moment. Guys, it's working, but we did not get ಈ ಎರಡು ಬಟನ್ ಐಕಾನ್ ಸಿಕ್ಲಿಲ್ಲ. So I'll remove this FAS and check ಹೇಗೆ ಬರುತ್ತೆ ಅಂತ. Okay, ನೋಡೋಣ. Yes, perfect. So ನಮ್ಗೆ ಇಲ್ಲಿ ಟಿಕ್ ಮಾರ್ಕ್, ಅದೇ ತರ ಟ್ರಾಶ್ ಐಕಾನ್, ಅದೇ ತರ ಡೇಟಾ ಕೂಡ ಬರ್ತಾ ಇದೆ. ಸೊ ದ ನೆಕ್ಸ್ಟ್ ಪಾರ್ಟ್ ಈಸ್ ಜಸ್ಟ್ ಈಸಿ ಸಿಂಪಲ್ ಗೈಸ್. ನೆಕ್ಸ್ಟ್ ಜಸ್ಟ್ ಇದನ್ನು ಸ್ಟೈಲ್ ಮಾಡ್ತಾ ಹೋಗೋಣ. ಸ್ಟೈಲ್ ಮಾಡಿದ ನಂತರ ವಿಲ್ ಕಂಟಿನ್ಯೂ ವಿತ್ ದ ಡಿಲೀಟ್, ಕಂಪ್ಲೀಟ್ ಹಾಗೂ ಡಿಲೀಟ್ ಅನ್ನು ಮತ್ತೆ ಮಾಡೋಣ. ಅದಾದ ನಂತರ ಫಿಲ್ಟರ್ ಮಾಡಿ ವಿಲ್ ಸ್ಟಾಪ್ ದಿಸ್. ಓಕೆ, ಸೊ ಕ್ವಿಕ್ಲಿ ಇಂಟು ಸ್ಟೈಲ್ಸ್, ಗೆಟಿಂಗ್ ಕ್ವಿಕ್ಲಿ ಇಂಟು ಸ್ಟೈಲ್ ಮಾಡೋಣ. ಓಕೆ, ಟು ಡು ಕಂಟೈನರ್ ಡಿಸ್ಪ್ಲೇ ಫ್ಲೆಕ್ಸ್ ಆಯ್ತಾ, ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅದು. ಓಕೆ, ಡಿಸ್ಪ್ಲೇ ಫ್ಲೆಕ್ಸ್, ಗುಡ್. ನೆಕ್ಸ್ಟ್ ಕಂಟೆಂಟ್ ಸೆಂಟರ್, align items center. We'll see how it goes. Refresh, boom. Yes, we got it right. Angili sikkitadu, no problem. So next what we'll do is we'll do to do list. Okay, to do list ಎಂಬ UL ಇದೆಲ್ಲ, UL tag, ಇಲ್ಲಿರುವಂತ UL tag ಇದನ್ನು ಈಗ ನಾವು to do container ಅನ್ನು ಸ್ಟೈಲ್ ಮಾಡಿದ್ದು, ನೆಕ್ಸ್ಟ್ to do list ಅನ್ನು ಸ್ಟೈಲ್ ಮಾಡ್ತೇವೆ. Okay, so to do list min width 30%. I don't know why the live server is not working. Okay, nice. Next is list style none. Okay, nice, we are getting it there, good. Next ಏನಂತ ಹೇಳಿದ್ರೆ individual to do. So individual to do ಅನ್ನು ಸ್ಟೈಲ್ ಮಾಡೋ, div 1 margin 0.5 rem. Okay, approximately 8 pixels or something. Nice. Next, background is white. Background is white. Okay, nice. Okay, nice, we are getting it there guys. 1.5 r dash btn ಅದೇ ತರ am I audible? Okay, did I lose any connection because I got a message here? Rakesh Gaurav, can you quickly tell me, am I ಕೇಳಿಸ್ತಿದೆಯಲ್ಲ? Complete btn. So we go here,
ಇಲ್ಲೇನ್ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ, ಸೊ ಈ ಟ್ರಾಶ್ BTN ಮತ್ತೆ ಕಂಪ್ಲೀಟ್ BTN ಈ ಸಮಥಿಂಗ್ ನಾವು ಇಲ್ಲಿಂದ ಕ್ರಿಯೇಟ್ ಮಾಡಿದ್ದು. ಟ್ರಾಶ್ BTN ಅದೇ ತರ ಕಂಪ್ಲೀಟ್ BTN ಇದನ್ನು ಸ್ಟೈಲ್ ಮಾಡ್ತಿದ್ದೇವೆ. ಸೊ ಇಲ್ಲೇನ್ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ, ವಿ ಆರ್ ರೈಟಿಂಗ್ ಡೌನ್ ದ ಬ್ಯಾಕ್ ಗ್ರೌಂಡ್ ಕಲರ್. ಬ್ಯಾಕ್ ಗ್ರೌಂಡ್ ಏನಂತ ನೋಡ್ತಿದ್ದೇವೆ, EB5C74. ನೋಡೋಣ ಏನ್ ಬಂದಿದೆ ಅಂತ. nothing came. Trash BTN, complete BTN. Okay, we'll see what it will come. Color is white. Okay, nice. Next is border none. Next is padding 1 rem. Next is cursor pointer. Next is font size 1 rem. So note guys, we'll see how it goes. ಹೇಗೆ ನಮ್ಮ ಫೀಲ್ಡ್ ಬರ್ತಿದೆ. I don't know why it is there is no change. These are class names, right? These are class names. Complete BTN and we have trash BTN, trash hyphen BTN. Okay, complete BTN. I don't know why is this not styling up. Anyone figuring out why ಯಾಕೆ ಸ್ಟೈಲ್ ಆಗ್ತಿಲ್ಲ ಅಂತ? Anyone knows? Because ನಾವು ಇಲ್ಲಿ JavaScript ಅಲ್ಲಿ ಸ್ಟೈಲ್ ಕೊಟ್ಟದ್ದು ಕ್ಲಾಸ್ ಲಿಸ್ಟ್ ಆಡ್ ಮಾಡಿದ್ದು, and ಇದೇ ಕ್ಲಾಸ್ ಲಿಸ್ಟ್ ಅನ್ನು ನಾವು ಇಲ್ಲಿ we were searching here. ನಮಗೆ ಇದು ಕ್ಲಿಕ್ ಮಾಡುವಾಗ we got this style ನೋಡಿ guys, complete BTN. The other one is complete BTN, ಅದೇ ತರ other one is trash BTN. Okay, I hope this works. ನೋಡುವ ಏನಾಗುತ್ತೆ ಅಂತ. ಸೊ ಈಗ ಕಂಪ್ಲೀಟ್ BTN ಮಾತ್ರ ನೋಡುವ ಹೇಗೆ ವರ್ಕ್ ಆಗುತ್ತೆ ಅಂತ. ಸೊ ಕಂಪ್ಲೀಟ್ BTN background 623F99. Hope this works. Yes, it worked. Next, so we got complete BTN, but I don't know why this was not working. Complete BTN work ಆಗ್ತಿತ್ತು. Trash BTN we are not getting it done there. Okay, comma. Oh, I missed the comma. Okay, fair enough. I missed the comma here. ಇಲ್ಲಿ comma ಬೇಕು. Now if I look, there you go guys, finally we did it. ನಮ್ಗೆ ಅಲ್ಲಿ ಸ್ಟೈಲ್ಸ್ ಬರ್ತಾ ಇರಲಿಲ್ಲ, ಯಾಕೆಂತ ಹೇಳಿದ್ರೆ I missed a comma there. ನಾನೊಂದು comma ಅನ್ನು ಮಿಸ್ ಮಾಡಿದ್ದೆ ಅಲ್ಲಿ. So since I didn't use the comma, I was missing it. Okay, so there was a mistake of there. comma ಹಾಕಿರ್ಲಿಲ್ಲ. ಆ comma ಹಾಕದಿದ್ದಾಗ ನಿಮ್ಗೆ ಎರಡು ಕ್ಲಾಸ್ ಅನ್ನು ಒಟ್ಟಿಗೆ ಸ್ಟೈಲ್ ಮಾಡ್ಲಿಕ್ಕೆ ಆಗಲ್ಲ. You have to use a comma there. So that's why I did not get it. So now, yes guys, ನಾವು ಈ ಫಾರ್ಮ್ ಗೆ ಇದನ್ನು ಫೈನಲಿ ತಂದ್ವಿ. So the next thing is just styling here. Just ಆ ಕಡೆ ಈ ಕಡೆ just style ಮಾಡ್ತಾ ಬಿಡುವ, and we are good to go. So to do, and we will give a padding go to 0 rem, ಅದೇ ತರ 0.5 rem. So guys, ಈಗ just if I give padding, this is top and bottom, sorry, XY, and this is right left. So ಹಾಗೆ ಆಗುತ್ತೆ ಅದು. And yes, everything is working as expected. So expect ಮಾಡಿದಾಗೆ ವರ್ಕ್ ಆಗ್ತಿದೆ. So we'll style it off. Just tell wake up at 6, add, and I get wake up at 6. Have breakfast, add, have breakfast. So adding functionality is completely done guys. Now adding functionality complete ಆಗಿ ಮಾಡಿದ್ವಿ. So next ನಮ್ಗೆ ಏನು ಬೇಕಿದೆ ಅಂತ ಹೇಳಿದ್ರೆ, I want to finish. So I just want to finish here. So I'll just do a completed and incomplete and then delete very quickly. ಅದಾದ ನಂತರ filter ಮಾಡೋಣ. So it will take not more than 20 HTML in place of append child and create element. Can we use inner HTML in place of append child?
We'll try it out, Dikshit, probably. Okay. So basically we use inner HTML ಯಾಕೆಂತ ಹೇಳಿದ್ರೆ ನಾವು ಇನ್ನರ್ HTML ಯಾಕೆ ಯೂಸ್ ಮಾಡುದು ಅಂತ ಹೇಳಿದ್ರೆ ಒಂದು ಎಲಿಮೆಂಟ್ ಒಳಗೆ ಇನ್ನೊಂದು HTML ಎಲಿಮೆಂಟ್ ಅನ್ನು ಅಪೆಂಡ್ ಮಾಡ್ಲಿಕ್ಕೆ ನಾವು ಯೂಸ್ ಮಾಡ್ತಿದ್ದೇವೆ. ಸೊ ನೀವು ಅಪೆಂಡ್ ಚೈಲ್ಡ್ ಇಲ್ಲಿ ಯೂಸ್ ಮಾಡಿದ್ರೆ ವಿಲ್ ರಿಮೂವ್ ದಿಸ್ ಆಫ್, ಜಸ್ಟ್ ಅಪೆಂಡ್ ಚೈಲ್ಡ್ ಮಾಡಿ. when I have not tried this out, ನಮಗೆ ಟ್ರೈ ಮಾಡಿ ನೋಡೋಣ. I want a trashed button right here, trash button. Okay, trash button. And it worked, right? It worked. So button, complete button, FAFA check. Here also I am getting FAFA check. Okay, FAFA trash it should be, right? Am I clicking the same button? Okay, trash button, I'm getting it properly. Trash button, FAFA check and FAFA. So it is working. It is working. So append child, ನೀವು child ಅನ್ನು ಕೂಡ ಅಲ್ಲಿ append ಮಾಡಬಹುದು. ಇಲ್ಲದಿದ್ರೆ ನಿಮಗೆ ಹೊಸ HTML ಬೇಕು ಅಂತಿದ್ರೆ you can add it inner HTML. Even that is also fine. Problem ಕೊಡಲ್ಲ. Okay, we'll stick with inner HTML for time being. Good one, Dikshit. That's really good. So even he is working with JavaScript. Dikshit, friend of mine. Okay, nice one, Dikshit. Okay, so ಈಗ ಏನಂತ ಹೇಳಿದ್ರೆ we have done with the adding part. ಇನ್ನು completed, not completed ಹಾಗೂ delete ಅನ್ನು ಹೇಗೆ ಮಾಡುವುದು ಎಂಬುದಾಗಿ ನೋಡೋಣ. So same way add is done. Cool, we are completed with add. Add is done. So next we have something called what are we doing now? We want to, so we are clicking to do list. To do list, add event listener. Okay, add event listener. We want to click. So click ಅಲ್ಲಿ ನಾವೀಗ delete to do ಮಾಡ್ತಾ ಇದ್ದೇವೆ. So delete to do. So next delete to do. ಈ delete to function ಅನ್ನು delete and to do. Delete to do, right? Delete to do. So delete to do ಎಂಬ ಫಂಕ್ಷನ್ ಮಾಡ್ತಾ ಇದ್ದೇವೆ. ಇದರೊಳಗೆ ಸೇಮ್ ಈ ಕ್ಲಿಕ್ ಮಾಡಿ ಈ ಡಾಟ್ ಪ್ರಿವೆಂಟ್ ಡಿಫಾಲ್ಟ್. ಸೊ ಪ್ರಿವೆಂಟ್ ಡಿಫಾಲ್ಟ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ನಿಮ್ಮ ಡಿಫಾಲ್ಟ್ ಬಿಹೇವಿಯರ್ ಅನ್ನು ಕಂಟ್ರೋಲ್ ಮಾಡುತ್ತೆ. ಆಗ ನಮಗೆ ಔಟ್ಪುಟ್ ಬರಲಿಲ್ಲ ನೋಡಿ, ಯಾಕಂತ ಹೇಳಿದ್ರೆ ಸ್ಕ್ರೀನ್ ರಿಫ್ರೆಶ್ ಆಗ್ತಾ ಇತ್ತು. ಸೊ ಆ ಸ್ಕ್ರೀನ್ ರಿಫ್ರೆಶ್ ಆಗೋದು ತೆಗಿಲಿಕ್ಕೆ ನಾವು ಪ್ರಿವೆಂಟ್ ಡಿಫಾಲ್ಟ್ ಅನ್ನು ಮಾಡ್ತಿದ್ದೇವೆ. ಸೊ ಈಗ ನಾವಿಲ್ಲಿ ಯಾವ ಎಲಿಮೆಂಟ್ ಅನ್ನು ಟ್ರಿಗರ್ ಮಾಡಿದ್ದೇವೆ? ಟು ಡೂ ಲಿಸ್ಟ್. ಸೊ ಟು ಡೂ ಲಿಸ್ಟ್ ಅಂತ ಹೇಳಿದ್ರೆ ನಿಮ್ಮ ಯು ಎಲ್ ಎಲಿಮೆಂಟ್ ಅನ್ನು ಟ್ರಿಗರ್ ಮಾಡ್ತಾ ಇದ್ದೇವೆ. ಸೊ ಈಗ ಜಸ್ಟ್ ಇಫ್ ಐ ಡೂ ಈ ಡಾಟ್ ಟಾರ್ಗೆಟ್. ಓಕೆ, ಈ ಡಾಟ್ ಟಾರ್ಗೆಟ್ ಏನಂತ ನೋಡಿದ್ರೆ ಕನ್ಸೋಲ್ ಡಾಟ್ ಲಾಗ್ ಆಫ್ ಈ ಟಾರ್ಗೆಟ್ ಎಲಿಮೆಂಟ್ ಯಾವುದು ಅಂತ ನೋಡೋಣ. ಟಾರ್ಗೆಟ್ ಎಲಿಮೆಂಟ್, ಈಗ ಗೋ ಹಿಯರ್ ಅಂಡ್ ಇಫ್ ಯು ಕ್ಲಿಕ್ somewhere here, not coming. We'll take off all this. Okay, there is a syntax error here. Where did I miss the syntax? It should be function. Come on guys, come on. It should be function. Is the function spelling correct? Extremely hard here. Yeah, so I got the li ಸಿಕ್ಕಿತು ನಂಗೆ. I got DDDS somewhere in the li. So e dot target and a target value ಈಗ li ಆಗಿದೆ. So now if I do const item is equal to e dot target. So e dot target ಅಲ್ಲಿ item ಅನ್ನು ಪ್ಲೇಸ್ ಮಾಡಿದ್ದೇನೆ ನಾನು. ನೆಕ್ಸ್ಟ್ ಕಂಡೀಷನ್ ಬರೀತಿದ್ದೇನೆ, if e dot item dot class list. ಓಕೆ, ನಮ್ಗೆ ಇಲ್ಲಿ ಕ್ಲಾಸ್ ಲಿಸ್ಟ್ ಇದೆ ನೋಡಿ, ಅಲ್ಲಿಗೆ ಕ್ಲಾಸ್ ಲಿಸ್ಟ್ ಇದೆ. ಸೊ ಕ್ಲಾಸ್ ಲಿಸ್ಟ್ ಇಸ್ ಅನ್ ಅರೇ, ಆಯ್ತಾ? ಅರೇ ತರ ತಗೊಳ್ತದೆ ಅದು. ಸೊ ಇಫ್ ಕ್ಲಾಸ್ ಲಿಸ್ಟ್ ಆಫ್ 0, ಒಂದೇ ಕ್ಲಾಸ್ ಇದ್ರೆ ವಿ ಹ್ಯಾವ್ ಟು ರೈಟ್ ಕ್ಲಾಸ್ ಲಿಸ್ಟ್ ಆಫ್ 0. ಓಕೆ, ಸೊ is equal to trash btn. So ನನ್ನ ಕ್ಲಾಸ್ ಲಿಸ್ಟ್, if my class list has trash btn ಇದ್ರೆ ನನ್ನ ಕ್ಲಾಸ್ ಲಿಸ್ಟ್. ಓಕೆ, ಸೊ trash btn ಕ್ಲಾಸ್ ಲಿಸ್ಟ್ ಇದ್ರೆ const to do is equal to item dot parent element. So ನಾನು ನನ್ನ parent element ಗೆ ಪಾಯಿಂಟ್ ಮಾಡ್ತಿದ್ದೇನೆ. So now if I do console dot log of to do, ಈಗ ನಾನು to do ಏನಂತ ನೋಡಿದ್ರೆ, okay, refresh, come here, add something,
ಇಲ್ಲಿ ಕ್ಲಿಕ್ ಮಾಡಿದ್ರೆ nothing is happening. Okay, e dot target, e dot prevent default. So I'm setting my target value to item. So item dot class list is equal to trash btn. So my class is correct, right? Trash btn. Trash btn. I'm doing item dot parent element, and then I am console.logging the to do. Okay, but somewhere I'm missing this. Okay, I'm getting the to do. Okay, to do item. Good. So I'm getting the to do. I'm getting the li also. Okay. So I'm getting the to do. I'm clicking wherever I want. So it's working now. So console.log of to do. The next what I want to do is I want to add a class list here. So to that particular to do, I want to add the class list dot add of fall. Okay, I have a class of fall there. So what will fall do is ಇಲ್ಲಿ ಹೋಗಿ just ಒಂದು fall ಎಂಬ ಒಂದು ಕ್ಲಾಸ್ ಮಾಡುವಂತದ್ದು. Fall ಎಂಬ ಕ್ಲಾಸ್ ಅಲ್ಲಿ ನಾನು opacity I will give it to 0. Opacity ಅನ್ನು 0 ಮಾಡ್ತಿದ್ದೇನೆ. So this is what I am doing inside fall ಎಂಬ ಕ್ಲಾಸ್ ಅಲ್ಲಿ. Okay, the thing is not working. Okay. Fall. Next, what am I doing is, one second guys, we'll fix this. We'll try what happened here. Next, to do dot add event listener. I have something called as transition end. ಅದು ಯಾಕೆಂತ ಹೇಳ್ತೇನೆ ನಾನು transition end. We'll have a e tag here, and I want to do dot remove. I want to do dot remove. Okay, so this is what I did. Now ega just will check what's happening. Just another type ಮಾಡಿ. No, I'm not getting that. Okay, I have to click delete, right? Okay, sorry guys, ನಾನು ಏನ್ ಮಾಡ್ತಿದ್ದೆ ಅಂತ ಹೇಳಿದ್ರೆ I was trying the other button. I have to try of the other button out. Okay, we will try one more. I don't know why we are not unable to delete. Okay, it's taking some time and it's deleting off, guys. ನಮ್ಮ delete workout ಆಯ್ತು. ನಾನು it was a mistake of my end. It e button click ಮಾಡಬೇಕಿತ್ತು. I was clicking this button and I was worrying why it is not happening. Guys, we completed the delete functionalities also. Delete functionality ಕೂಡ ನಾವು ಮಾಡ್ತಾ we completed it. So next quickly now, so ಇಲ್ಲಿ ಏನು ಮಾಡಿದ್ವಿ ಅಂತ ಹೇಳಿದ್ರೆ we figured out target value ಯಾವುದು ಅಂತ figure out ಮಾಡಿ ಅದಕ್ಕೆ item ಗೆ assign ಮಾಡಿ trash button ಎಂಬ ಕ್ಲಾಸ್ ಎಲ್ಲಿ ಇದೆ, ಸೊ ಎಲ್ಲಿ trash button ಇದೆ ಆ ಇದು ಪೇರೆಂಟ್, ಆ ಬಟನ್ ಇದು ಪೇರೆಂಟ್. ಯಾಕೆ ಅಂತ ಹೇಳಿದ್ರೆ ನಾವೇನಾದ್ರೂ ಕ್ಲಿಕ್ ಮಾಡುವಾಗ ಐ ವಾಂಟ್ ಟು ಗೆಟ್ ರಿಡ್ ಆಫ್ ದಿ ಎಂಟೈರ್ ಪೇರೆಂಟ್ ಹೋಗ್ಬೇಕು ನಂಗೆ. ಸೊ ದಟ್ಸ್ ವೈ ಐ ಕ್ಲಿಕ್ ಎಂಟೈರ್ ಪೇರೆಂಟ್ ಗೋಸ್ ಆಫ್, ಎಂಟೈರ್ ಪೇರೆಂಟ್ ಗೋಸ್ ಆಫ್. ಸೊ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಆಡ್ ಮಾಡಿ ಆ ಫಾಲ್ ಕ್ಲಾಸ್ ಅಲ್ಲಿ ಏನ್ ಮಾಡ್ತಿದ್ದೇನೆ ಅಂತ ಹೇಳಿದ್ರೆ ಒಪಾಸಿಟಿಯನ್ನು 0 ಮಾಡ್ತಿದ್ದೇನೆ. ಸೊ ಆ ಕ್ಲಿಕ್ ಆಗುವಾಗ ಈ ಕ್ಲಾಸ್ ಟ್ರಿಗರ್ ಆಗುತ್ತೆ. ಅದಾದ ನಂತರ ಟ್ರಾನ್ಸಿಷನ್ ಎಂಡ್ ಎಂಬ ಒಂದು ಇವೆಂಟ್ ಇದೆ. ಸೊ ಈ ಫಾಲ್ ಇದು ಒಪಾಸಿಟಿ ಮುಗಿದ ನಂತರ ನಂಗೆ ಆ ಟು ಡು ಆಕ್ಚುಲಿ ರಿಮೂವ್ ಆಗ್ತಾ ಇದೆ. ಇಲ್ಲಿ ಏನಾಗ್ತಿದೆ, ಜಸ್ಟ್ ಫಾಲ್ ಆಗ್ತಾ ಇದೆ. ಫಾಲ್ ಆದ ನಂತರ ಟ್ರಾನ್ಸಿಷನ್ ಎಂಡ್ ಆದ ನಂತರ ನಂಗೆ ಈ ಟು ಡು ಆಕ್ಚುಲಿ ರಿಮೂವ್ ಆಗ್ತಾ ಇದೆ. ಓಕೆ, ಸೊ ಒಂದ್ ನಿಮಿಷ ಗೈಸ್, ಐ ಹ್ಯಾವ್ ದಟ್ CSS ಹಿಯರ್. ಒಮ್ಮೆ ನಾನು ಫಾಲ್ ಇದೊಂದು ತೆಗಿತೇನೆ. ಜಸ್ಟ್ ಐ ವಾಂಟ್ ದಟ್ ಪರ್ಟಿಕ್ಯುಲರ್ ಫಾಲ್, ದಿಸ್ ಥಿಂಗ್. ಓಕೆ, this transform thing, just want it here. Okay, I just paste ಮಾಡಿ ಇಡ್ತೇನೆ. So now if I do perfect, it's working good. delete work ಆಯ್ತು. ಟ್ರಾನ್ಸಿಷನ್ ಆದ ನಂತರ ಐ ಆಮ್ ಗೆಟಿಂಗ್, ಈ ಟ್ರಾನ್ಸಿಷನ್ ಆದ ನಂತರ ನನಗೆ ನನ್ನ ಡಾಮ್ ಇಂದ, ನನ್ನ ಆಕ್ಚುಯಲ್ ಡಾಮ್ ಇಂದ ಇದು ರಿಮೂವ್ ಆಗ್ತಾ ಇದೆ. Okay, so we have done this. Next is this particular right button. So ಈ ಕ್ಲಿಕ್ ಬಟನ್ ಕಂಪ್ಲೀಟೆಡ್ ಹೇಗೆ ಮಾಡುದು ಎಂಬುದಾಗಿ ನೋಡೋಣ. ಓಕೆ, ಸೊ ವಿಲ್ ಗೋ ಹಿಯರ್. ಸೊ ನೆಕ್ಸ್ಟ್ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಇಫ್ ಐಟಮ್
dot class list of 0, same procedure guys, is equal to complete btn. So complete btn idre ಏನು ಮಾಡೋದು ಅಂತ, first thing is same way const to do is equal to item dot parent element to do dot class list dot add, sorry, add ಇಂತ toggle ಮಾಡುವ, ನಮಗೆ toggle ಬೇಕಾದಲ್ಲಿ is equal to completed. So completed ಮಾಡಿ ಮುಗಿಸುವ. We will see ಇದೇನಾಗುತ್ತೆ ಅಂತ ಹೇಳಿ. ಸೊ ಈ completed ಎಂಬ ಕ್ಲಾಸ್ ಅನ್ನು ನಾವು ಸ್ಟೈಲ್ ಅಲ್ಲಿ ಬರಿಬೇಕಷ್ಟೇ. ಸೊ dot completed, dot completed ಎಂಬ ಕ್ಲಾಸ್, we will see the class for this guys. Okay, so text decoration line through and opacity 0. Okay, save this, we'll go here, save, type something, add, perfect. ನೋಡಿ guys, ನಾವೀಗ line through ಎಂಬ ಕ್ಲಾಸ್ ಮಾಡ್ತಿದ್ದೇವೆ. ಸೊ if I go and click here, ಈ click mark completed ಅನ್ನು click ಮಾಡುವಾಗ, why is this not happening now? We are getting this, we are not unable to toggle, something went wrong, wait one second. Okay, we are unable to toggle it. Okay, we'll see why it is not toggle. Completed. So if item dot class list is equal to complete btn agdidre, if it is complete btn, ಏನಾಗಬೇಕು, I have to get to do is equal to item dot parent element. Okay, parent element dot class list dot toggle of completed, and then I have to get it done. It should work, one second. It worked, it's deleting, good. And we have that transition effect also, it worked. We'll add one more, this two work, good. Add one more, this two work, good. Okay, it's working. No, it's not working. It's working, I don't know for why it's for double click it's working. Okay, I think there's a transition there bit. Let's see, it's working, everything is working guys, one second. I don't know why sometimes. Guys, any idea why is this happening? Any idea? I'm unable to toggle here. Sometimes it toggles but sometimes it doesn't. Any idea why it is so? It's working fine now. Any idea why it is not toggling? ಯಾಕೆ toggle ಆಗ್ತಿಲ್ಲ? Any idea? Is it taking some time? Okay, it's taking some time. Okay, it's working, but I don't know, we'll check it out guys. ಯಾಕೆಂತ ಚೆಕ್ ಮಾಡ್ತಾನೆ, completely working ಇರುವಂತಹ ಕೋಡ್ ಇದು. We'll see this. Okay, this is working. Okay, anyways, we will give you the real code there. It's working, but I don't know, somewhere it's giving some issue. Now it's working. See, now it's absolutely working fine. Okay, so we'll continue with next one is filter ಅನ್ನು ಕಂಟಿನ್ಯೂ ಮಾಡೋಣ. ಸೊ ಫಿಲ್ಟರ್ ಅನ್ನು ಹೇಗೆ ಕಂಟಿನ್ಯೂ ಮಾಡೋದು ಅಂತ ಹೇಳಿದ್ರೆ, ಸೊ ನಂಗೆ ಈಗ ಇಲ್ಲಿ ಫಿನಿಶ್ಡ್ ಅಂತ ಹೇಳಿದ್ರೆ ಎಲ್ಲ ಫಿನಿಶ್ಡ್ ಟು ಡು ಬೇಕು, ಎಟ್ ಟು ಅಂತ ಹೇಳಿದ್ರೆ ಕಂಪ್ಲೀಟ್ ಆಗದಂತಹ ಟು ಡು ಬೇಕು, ಆಲ್ ಅಂತ ಹೇಳಿದ್ರೆ ಎಲ್ಲ ಟು ಡು ಬೇಕು. ಸೊ ದಿಸ್ ಇಸ್ ವಾಟ್ ವಿ ಆರ್ ಗೋಯಿಂಗ್ ಟು ಡು. ಸೊ ಇದಕ್ಕೋಸ್ಕರ ನಾವು ಫಿಲ್ಟರ್ ಟು ಡು ಅನ್ನು ವರ್ಕ್ ಮಾಡ್ತಿದ್ದೇವೆ. ಸೊ filter to do, so filter to do dot add event listener, click filter. Okay, filter to do enಬ function, filter to do
ಓಕೆ. ಸೊ ಫಿಲ್ಟರ್ ಟು ಡೂ ಎಂಬ ಫಂಕ್ಷನ್ ಅನ್ನು ಆಡ್ ಇವೆಂಟ್ ಲಿಸ್ಟ್ ನಲ್ಲಿ ಮಾಡ್ತಿದ್ದೇನೆ. ಸೊ ಇಲ್ಲಿ ಫಂಕ್ಷನ್ filter to do e. First we'll write e dot prevent default ಒಂದು ಮುಗಿಸಿಬಿಡುವ. ನಾನು ಇಲ್ಲಿ ಏನು ಮಾಡ್ತಿದ್ದೇನೆ ಅಂತ ಹೇಳಿದ್ರೆ const to do is equal to do list ನನ್ನ UL ಅಲ್ಲಿ to do list ಅಂತ ಹೇಳಿದ್ರೆ ನನ್ನ UL items dot child nodes. child ಅಂತ ಹೇಳಿದ್ರೆ ಅದರ all childrens of that particular node. ಓಕೆ, ಆ ಚಿಲ್ಡ್ರನ್ ಇದು ಏನ್ ಮಾಡ್ತಿದ್ದೆ ಅಂತ ಹೇಳಿದ್ರೆ ಈಗ ನಾನು console.log of to do's ಏನಂತ ನೋಡ್ತಿದ್ದೇನೆ. console.log of to do's. Okay. Filter to do will be this class, right? We are not getting this. Filter to do has already been declared. Okay, we have to change it here. So you can just filter option. Okay, filter to do here and keep it filter option here and filter option ಇಲ್ಲಿ. Okay, so ಈಗ ನೋಡುವ. ಇಲ್ಲಿ ನನಗೆ ನೋಡ್ ಲಿಸ್ಟ್ ಬರ್ತಾ ಇದೆ. ಐ ಆಮ್ ಗೆಟಿಂಗ್ ಅ ಲಿಸ್ಟ್ ಆಫ್ ಆಲ್ ದ ಲಿಸ್ಟ್ ಐಟಮ್ಸ್ ಬರ್ತಾ ಇದೆ. ನಾನು ಇಲ್ಲಿ ಏನ್ ಮಾಡ್ತಿದ್ದೇನೆ ಅಂತ ಹೇಳಿದ್ರೆ ಟು ಡೂ ಲಿಸ್ಟ್ ಡಾಟ್ ಎಕ್ಸಾಂಪಲ್ ಆ ಫಂಕ್ಷನ್ ಒಳಗೆ ಒಂದು ಟು ಡೂ ನನಗೆ ಸಿಗ್ತದೆ, ಇಂಡಿವಿಜುವಲ್ ಟು ಡೂ ಸಿಗ್ತಾ ಇದೆ. ಸೊ ಇಲ್ಲಿ ನಾನು ಏನ್ ಮಾಡ್ತಿದ್ದೆ ಅಂತ ಹೇಳಿದ್ರೆ ಸ್ವಿಚ್ ಹಾಕ್ತಿದ್ದೇನೆ. ಸೊ ಸ್ವಿಚ್ ಹಾಕಿ ಇ ಡಾಟ್ ಟಾರ್ಗೆಟ್ ಡಾಟ್ ವ್ಯಾಲ್ಯೂ. ನನ್ನ ಇ ಡಾಟ್ ಟಾರ್ಗೆಟ್ ಡಾಟ್ ವ್ಯಾಲ್ಯೂ ಅಲ್ಲಿ ಮೊದಲನೇ ಕೇಸ್ ಏನಂತ ಹೇಳಿದ್ರೆ ಪಾಸ್ ಅದ್ರಲ್ಲಿ ಇದ್ರೆ ವಾಟ್ ಐ ಆಮ್ ಡೂಯಿಂಗ್ ನೌ ಇಸ್ ಚೆಕ್ ಮಾಡ್ತಿದ್ದೇನೆ ಆ ಕಂಪ್ಲೀಟೆಡ್ ಎಂಬ ಕ್ಲಾಸ್ ಅದ್ರಲ್ಲಿ ಇದ್ರೆ ಈ ಟು ಡೂ ಅಲ್ಲಿ ನಾವೇನ್ ಟು ಡೂ ಸೆಲೆಕ್ಟ್ ಮಾಡಿದ್ವಿ ಆ ಟು ಡೂ ಅಲ್ಲಿ ಕಂಪ್ಲೀಟೆಡ್ ಎಂಬ ಕ್ಲಾಸ್ ಇದ್ರೆ ಇಫ್ ದೇರ್ ಇಸ್ ಅ ಕ್ಲಾಸ್ ಕಾಲ್ಡ್ ಆಸ್ ಕಂಪ್ಲೀಟೆಡ್ ಏನಾಗ್ಬೇಕು ಅಂತ ಹೇಳಿದ್ರೆ ಟು ಡೂ ಡಾಟ್ ಸ್ಟೈಲ್ ಡಾಟ್ ಡಿಸ್ಪ್ಲೇ ಇಸ್ ಈಕ್ವಲ್ ಟು ಫ್ಲೆಕ್ಸ್ ಆಗಬೇಕು. ನೈಸ್. ಇಲ್ಲಿ ಬ್ರೇಕ್. ಸೊ ನೆಕ್ಸ್ಟ್ ಕಂಡೀಷನ್ ಏನಂತ ಹೇಳಿದ್ರೆ ಅದರ ರಿವರ್ಸ್ ಕಂಡೀಷನ್ ಕೇಸ್ ಅನ್ಕಂಪ್ಲೀಟೆಡ್ ಏನಾಗಬೇಕು ಅಂತ ಹೇಳಿದ್ರೆ ಇಟ್ ಇಸ್ ಶೋಯಿಂಗ್ an error here. Close it and then I should write an else condition. else condition ಅಲ್ಲಿ ಇದನ್ನು ಕಾಪಿ ಪೇಸ್ಟ್ ಮಾಡಿ ಇಲ್ಲಿ ನನ್ ಅಂತ ಮಾಡಬೇಕು. ಓಕೆ, ನನ್ ಅಂತ ಮಾಡಬೇಕು. ಓಕೆ, ಸೊ ಕಂಪ್ಲೀಟೆಡ್ ಅಂತ ಕ್ಲಾಸ್ ಇದ್ರೆ ಅದು ಕ್ಲಾಸ್ ಇಲ್ಲದಿದ್ರೆ ಏನು ಡಿಸ್ಪ್ಲೇ ಆಗಬಾರ್ದು. ನನ್ ಅಂತ ಹೇಳಿದ್ರೆ ಏನು ಡಿಸ್ಪ್ಲೇ ಆಗಬಾರ್ದು ಅಂತ. ಓಕೆ, ಸೊ ನೆಕ್ಸ್ಟ್ ಅನ್ಕಂಪ್ಲೀಟೆಡ್ ಅಲ್ಲಿ ಕ್ಲಾಸ್ ಅಲ್ಲಿ ಸೇಮ್ ಇದೆ ಎಲ್ಲ ಕಾಪಿ ಪೇಸ್ಟ್ ಮಾಡೋಣ. ಜಸ್ಟ್ ಇಲ್ಲಿ ನಾಟ್ ರೈಟ್. ಸೊ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಕಂಪ್ಲೀಟೆಡ್ ಎಂಬ ಕ್ಲಾಸ್ ಇಲ್ಲದಿದ್ರೆ ಫ್ಲೆಕ್ಸ್ ಡಿಸ್ಪ್ಲೇ ಆಗಬೇಕು, ಇದ್ರೆ ಇನ್ ಕೇಸ್ ಇದ್ರೆ ನನ್ ಡಿಸ್ಪ್ಲೇ ಆಗಬೇಕು. ಸೊ ದಿಸ್ ಈಸ್ ಹಿಯರ್ ಕ್ಲೋಸಿಂಗ್ ಹಿಯರ್, this is closing here, so this is here, which is this, ಇದು ಇಲ್ಲಿದೆ, this is done here. ಒಂದು ನಿಮಿಷ guys, just check it out ಎಲ್ಲಿ ಮಿಸ್ಟೇಕ್ ಹೊಡಿತಾ ಇದೆ. I am messing up with some brackets here. This is done here, done. This is done here, cool. This is done here, this is done here, this is done here. ಬ್ರೇಕ್ ಆಗುತ್ತೆ, ಎಲ್ಸ್ ಇಲ್ಲಿ ಮುಗಿಯುತ್ತೆ. This is done here, this is done here.